ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನಿಗೆ, ಸಾಕ್ಷಾತ್ ಸರ್ವವೇ ತಾವಾಗಿರುವಂತಹ ಅಭೀತ ಕುಚಾಂಬ ಸಹಿತ ಶ್ರೀ ಅರುಣಾಚಲೇಶ್ವರರಿಗೆ, ಶ್ರೀ ಭಗವಾನ್ ರಮಣ ಮಹರ್ಷಿ ಅವರಿಗೆ ಹೃತ್ಪೂರ್ವಕ ಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಈ PMC ಕನ್ನಡ ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲ ಆತ್ಮಬಂಧುಗಳಿಗೆ, ಮುಂದೆ ವೀಕ್ಷಿಸುವಂತಹ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯನ್ನು ಕೊಟ್ಟು ಇಂಥ ಅದ್ಭುತವಾದ ಒಂದು ಅವಕಾಶ ಕೊಟ್ಟು ಈ ಜ್ಞಾನನ ಹಂಚೋದಕ್ಕೆ ಅವಕಾಶ ಮಾಡಿಕೊಟ್ಟೆ PMC ಕನ್ನಡ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ ತಿಳಿಸುತ್ತಾ, ನಮ್ಮ ಭಗವಾನ್ ಶ್ರೀ ರಮಣ ಮಹರ್ಷಿ ಅವ್ರನ್ನ ಈ ವೇದಿಕೆಗೆ ಆಹ್ವಾನ ಮಾಡಿಕೊಳ್ಳೋಣ ಮಾಸ್ಟರ್ಸ್. ಅವರು ನಮ್ಮನ್ನೆಲ್ಲರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಜ್ಞಾನನ ಹಂಚೋದಕ್ಕೆ ಈ ವೇದಿಕೆನ, ಈ ದೇಹನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಜ್ಞಾನನ ಹಂಚ್ತಾ ಇದ್ದಾರೆ ಮಾಸ್ಟರ್ಸ್. ಅವ್ರು ಹಂಚೋ ಜ್ಞಾನನ ಪರಿಪೂರ್ಣವಾಗಿ ತಗೊಂಡು ನಾವು ಪರಿಪೂರ್ಣವಾಗಿ ಅವ್ರ ಥರನೇ ಆ ಜ್ಯೋತಿ ಸ್ವರೂಪವಾಗಿ ಜ್ಯೋತಿಯಲ್ಲಿ ಸೇರಬೇಕನ್ನೋದೇ ಎಲ್ಲ ಗುರುಗಳದ್ದು, ನಮ್ಮನ್ನು ಕಳಿಸಿರೋವಂಥ ಪೂರ್ಣಾತ್ಮದ ಕೂಡ ಇದೇ ಉದ್ದೇಶ ಮಾಸ್ಟರ್ಸ್. ಅಂಥ ಒಂದು ಅದ್ಭುತವಾದ ಒಂದು ಜ್ಞಾನ ತಿಳ್ಕೊಂಡು ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಆ ಭಗವಾನ್ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಆ ಭಗವಾನ್, ನಾವು ಲಾಸ್ಟ್ ಎಪಿಸೋಡಲ್ಲಿ ಆ ಪಾತಾಳ ಲಿಂಗದಲ್ಲಿ ಯಾವ ಥರ ಸಾಧನೆ ಮಾಡಿದ್ರು, ಆ ಸಾಧನೆಗೆ ಹೋಗಿ ಕೂತಿದ ತಕ್ಷಣ ಎಷ್ಟು ವರ್ಷಗಳಿದ್ರು, ಎಷ್ಟು ತಿಂಗಳುಗಳಿದ್ರು, ಎಷ್ಟು ದಿನಗಳಿದ್ರು ಯಾರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಅದು ಭಗವಾನ್ನೇ ಮತ್ತೆ ಯಾರೋ ಕೇಳಿದಾಗಲ್ಲ ಕೂಡ ಅವ್ರಿಗೂ ಗೊತ್ತಿಲ್ಲ, ಆ ಸಮಯ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಮಾಂಸಖಂಡಗಳೆಲ್ಲ ತಿಂದು ಪೂರ್ತಿ ಇನ್ನೇನು ಅವರು ಶಿಥಿಲ ಆಗ್ಬಿಟ್ಟು ಅಲ್ಲಿಂದನೇ ಅವ್ರ ಸಮಾಧಿಗೆ ಹೋಗ್ಬಿಡ್ತಾರೇನೋ ಅನ್ನೋ ಭಯದಿಂದ ಶೇಷಾದ್ರಿ ಸ್ವಾಮಿಗಳು ಅಲ್ಲಿ ಮಹಾಯೋಗಿ ಮಣ್ಣು ಪಾಲಾಗ್ತಿದ್ದಾರೆ, ಕರ್ಕೊಂಬಂಡ್ರು ಅಂತ ಕರ್ಕೊಂಬರೋಣ ಬಂದರು ಅಂತ ಕರ್ಕೊಂಡೋಗಿ ಅವ್ರನ್ನ ಮೇಲಕ್ಕೆ ತೆಗೆದು ಅವ್ರನ್ನ ನೋಡಿದಾಗ ಎಲ್ಲರಿಗೂ ಅಲ್ಲಿ ಅಷ್ಟು ಅಳು ಬರುತ್ತೆ ಮಾಸ್ಟರ್ಸ್. ಆ ಮಟ್ಟದಲ್ಲಿ ಅವ್ರ ದೇಹ ಶಿಥಿಲವಾಗ್ಬಿಟ್ಟಿರ್ತದೆ. ಅವ್ರನ್ನ ಶೇಷಾದ್ರಾಶ್ರಮ ತೊಗೊಂಬಂದು ಆ ದೇಹ ಎಲ್ಲ ಶುದ್ಧಿ ಮಾಡಿ, ರಾಮಸ್ವಾಮಿ ಅಂತ ಒಬ್ಬರು ಇರ್ತಾರೆ, ಅವ್ರ ಹತ್ರ ಆಹಾರ ತರಿಸಿ ಅವ್ರಿಗೆ ಆಹಾರ ಕೊಡಿಸಿ, ಅವರು ಸುಧಾರಿಸ್ಕೊಳ್ಳೋವರೆಗೂ ಅವರಿಗೆ ಸ್ವಲ್ಪ ಸೇವೆ ಮಾಡಿ, ಅವ್ರ ದೇಹ ಮಾಮೂಲಿ ಸ್ಥಿತಿಗೆ ಬರೋವರೆಗೂ ಆ ಶೇಷಾದ್ರಾಶ್ರಮದಲ್ಲಿ ಇಟ್ಕೊಂಡು ಅವರು ಸರಿಯಾಗಿ ಅವ್ರನ್ನ ನೋಡಿಕೊಂಡು, ಆಮೇಲೆ ಅವರು ಸಾಧನೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಸರಿಯಾದ ಜಾಗ ಬೇಕು ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಮತ್ತೆ ಒಂದೊಂದು ಕಡೆಗೆ ಹೋಗ್ಬಿಟ್ಟು ಸಾಧನೆ ಮಾಡೋಕ್ಕೆ ಮತ್ತೆ ಶುರು ಮಾಡ್ತಾರೆ ಮಾಸ್ಟರ್ಸ್. ಅಲ್ಲಿದ್ದಾಗ ಸ್ವಲ್ಪ ಸುಧಾರಿಸ್ಕೊಳ್ತಾರೆ. ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗೋದು. ಆ ದೇವಸ್ಥಾನದ ಮುಂದೆ, ಇವತ್ತು ಅರುಣಾಚಲೇಶ್ವರ ದೇವಸ್ಥಾನದ ಮುಂದೆ ರೈಟ್ ಸೈಡಲ್ಲಿ ಕುಮಾರಸ್ವಾಮಿ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಪೂರ್ಣ ಅಂಶನೇ ರಮಣ ಮಹರ್ಷಿ, ಮಹಾವತಾರ್ ಬಾಬಾಜಿ ಇವರೆಲ್ಲ ಈಶ್ವರನ ಒಂದು ಆ ಅಂಶ ಅಂದರೆ ಪವಿತ್ರವಾದ ಒಂದು ಅಂಶಗಳಿಂದ ಬಂದಿರುವಂಥ ಒಂದು ಮಹಾವತಾರಗಳಿವರು ಮಾಸ್ಟರ್ಸ್. ಅದಕ್ಕೆ ಇವ್ರನ್ನ ಅವಧೂತಗಳಂತಾರೆ, ಅವತಾರಗಳು ಅಂತಾರೆ. ಇವರೆಲ್ಲ ಅವತಾರ ಪುರುಷರು. ಇವರು ಮಾನವ ರೂಪ ತಗೊಂಡು ಬಂದಂಥ ಅವತಾರ ಪುರುಷರು ಇವರೆಲ್ಲ. ಅಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಯಾವಾಗಲೂ ಓಡಾಡ್ಕೊಂಡಿರೋರು, ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ಯಾವಾಗಂದ್ರೆ ಅವಾಗ ಧ್ಯಾನ ಕೂತ್ಕೊಂಡ್ಬಿಡೋರು. ಆಗ ಆ ಥರ ನೋಡ್ತಾ ಸ್ವಲ್ಪ ಜನಕ್ಕೆಲ್ಲ ಇವರು ಪರಿಚಯ ಆಗ್ತಾರೆ ಮಾಸ್ಟರ್ಸ್. ಎಲ್ಲರೂ ಬಾಲಸ್ವಾಮಿ ಅಂತ ಹೆಸರಿಟ್ಕೊಂಡಿರ್ತಾರೆ. ಸ್ವಲ್ಪ ಜನ ಬ್ರಾಹ್ಮಣ ಸ್ವಾಮಿ ಅನ್ನೋರು, ಸ್ವಲ್ಪ ಹುಡುಗ ಅಲ್ವ ಅದಕ್ಕೆ ಬಾಲಸ್ವಾಮಿ ಅನ್ನೋರು, ಸ್ವಲ್ಪ ಜನ ಬ್ರಾಹ್ಮಣ ಸ್ವಾಮಿ ಅನ್ನೋರು, ಈ ಥರ ಅವ್ರವ್ರಿಗೆ ಬೇಕಾದ ಹೆಸರುಗಳೆಲ್ಲ ಅವ್ರು ಕರಿತಾ ಇರ್ತಾರೆ.
ಆದರೆ ಇಷ್ಟು ದಿನಗಳಾದರೆ ಕೂಡ ಮಾಸ್ಟರ್ಸ್ ಅವರು ಅಲ್ಲಿ ಬಂದಿದ್ದ ದಿನ ಏನು ಮಾತಾಡ್ತಾರೋ, ಅಪ್ಪ ನೀವು ಕರೆದ್ರಿ ನಾನು ಬಂದೆ ಅಂತ, ಆ ಮಾತು ಬಿಟ್ಟರೆ ಇಲ್ಲಿವರೆಗೂ ಅವ್ರು ಬಾಯಿ ಬಿಟ್ಟು ಮಾತಾಡಲ್ಲ ಮಾಸ್ಟರ್ಸ್. ಒಂದು ದಿನ ಕೂಡ ಯಾರಿಗೆ ಏನೇ ಕೇಳಿದ್ರೆ ಕೂಡ ಅವರು ಬಾಯಿ ಬಿಡೋದಿಲ್ಲ, ಆನ್ಸರ್ ಮಾಡೋದಿಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತಾರೆ. ಏನೇ ಕೇಳಿದ್ರೆ ಕೂಡ ತೀರಾ ಆಗಲಿಲ್ಲ ಅಂದ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದೇ ಥರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ದಿನ ಬರೋರಂತೆ, ಸ್ವಲ್ಪ ಹೊತ್ತು ಓಡಾಡೋರು, ಆ ದೇವಸ್ಥಾನದ ಪ್ರದಕ್ಷಿಣೆ ಮಾಡ್ಕೊಳ್ಳೋರು, ಅಲ್ಲಿ ಹೋಗ್ಬಿಟ್ಟು ಆ ಧ್ಯಾನ ಕೂತ್ಕೊಂಡ್ಬಿಡೋರು. ಇಲ್ಲ ಸುಮ್ಮನೆ ಕೂತಿದ್ದಾಗ ಈ ಶೇಷಾದ್ರಿ ಸ್ವಾಮಿಗಳು ಯಾರಿದ್ರು, ಇಂಥ ಮಹಾನ್ ಒಂದು ಗುರುಗಳಿರೋರು ಆ ದಾರಿಯಲ್ಲಿ ಹೋಗ್ತಾ ಬಾಲಸ್ವಾಮಿನ, ಆ ಬ್ರಾಹ್ಮಣ ಸ್ವಾಮಿ ಅಂತ ಅವರೇ ಹೆಸರುಗಳಿಟ್ಟು ಕ್ಷೇಮ ಸಮಾಚಾರ ವಿಚಾರಿಸ್ಕೊಳ್ಳೋರು, ಅವ್ರ ಹತ್ರ ಮಾತಾಡಿಕೊಂಡು ಹೋಗೋರು. ದಿನಕ್ಕೊಂದು ಸಾರಿ ಆದರೂ ಬಂದು ಅವ್ರು ನೋಡ್ಕೊಂಡು ಹೋಗ್ತಾಯಿದ್ರಂತೆ ಶೇಷಾದ್ರಿ ಸ್ವಾಮಿಗಳವ್ರನ್ನ. ಈ ಥರ ಇನ್ನೂ ಸ್ವಲ್ಪ ಜನ ಇದ್ದರು, ಅವರೆಲ್ಲ ಬಂದು ನೋಡ್ಕೊಂಡು ಹೋಗೋರು. ಈ ಥರ ನೋಡ್ತಾ ನೋಡ್ತಾ ಒಂದಿನ ಏನು ಮಾಡ್ತಾರೆ, ಎಲ್ಲ ಅಲ್ಲಿ ಬರೋ ಜನರೆಲ್ಲ ಇರ್ತಾರಲ್ಲ, ಒಬ್ಬರು ಸುಮ್ಮನೆ ಇರಲ್ಲ, ನಮ್ಮವ್ರಿಗೆಲ್ಲ ಇದೊಂದು ಹುಚ್ಚು ಅಂತಲೇ ಹೇಳ್ಬೋದು ನಾವು. ಎಲ್ಲಿ ಏನು ಕಾಣಿಸಿದ್ರು ಅದು ಫಸ್ಟು ಪೂಜೆ ಮಾಡಿಬಿಡೋದು, ಅದಕ್ಕೊಂದು ಪ್ರಸಾದ ಕೊಟ್ಬಿಡೋದು, ಅವನ್ನ ದೇವ್ರನ್ನ ಮಾಡಿಬಿಡೋದೇ ನಮ್ಮ ಕೆಲಸ. ಹಂಗೆ ಅವರು ಧ್ಯಾನ ಸ್ಥಿತಿಲಿ ಕೂತಿದ್ರೆ ಅಲ್ಲಿ ಬರ್ತಾ ಇದ್ದವ ದಿನ ಅವ್ರು ಅಂದ್ಕೊಳ್ತಾರಂತೆ ಮನೇಲಿ, ಇವತ್ತು ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ಬಿಟ್ಟು ಆ ಬ್ರಾಹ್ಮಣ ಸ್ವಾಮಿಗೆ ನಾವು ಇವತ್ತು ಪೂಜೆ ಮಾಡಬೇಕು ಅಂತ. ಇವ್ರಿಗೆ ಇಲ್ಲಿ ಧ್ಯಾನದಲ್ಲಿ ಕೂತಿದ್ದಾಗಲೇ ಅವರು ಆಲೋಚನೆಗಳು ಗೊತ್ತಾಗ್ಬಿಡುತ್ತೆ ಮಾಸ್ಟರ್ಸ್. ಅವರು ಬರೋಷ್ಟರಲ್ಲಿ ಇನ್ನೂ ತಪ್ಪಿಸ್ಕೊಂಡು ಹೋಗೋಕ್ಕೂ ಆಗಲ್ಲ, ಅಲ್ಲೇ ಕೂತಿರ್ತಾರೆ ಅವರು. ಅವ್ರು ಬಂದಾಗ ಅವರು ಇನ್ನು ಇವರಿಗೆ ಮೌನ ಸ್ವಾಮಿ ಏನು ಮಾತಾಡಲ್ಲ. ಅವರಿಗೆ ಅಲ್ಲಿ ಗೋಡೆ ಮೇಲೆ ಬರೆದು ತೋರಿಸ್ತಾರಂತೆ, ಇದಕ್ಕೆ ಈಗ ಏನು ನಡೀತಾ ಇದೆ ಇಷ್ಟೇ ಸಾಕು, ಅವೆಲ್ಲ ಏನು ಬೇಕಾಗಿಲ್ಲ ಅಂತ. ಅಂದರೆ ಈ ದೇಹಕ್ಕೆ ಇವಾಗ ಏನು ನಡೀತಾ ಇದೆ ಇಷ್ಟೇ ಸಾಕು, ನೀವು ಮಾಡೋ ಅಂಥ ಪೂಜೆ ಫಲಹಾರಗಳೆಲ್ಲ ಏನು ಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ ಬರೆದಿದ್ದಾಗ ಅದನ್ನು ನೋಡ್ಬಿಟ್ಟು ಅವ್ರಿಗೆ ಆವಾಗ ಅವ್ರಿಗೆ ಭಯ ಆಗಿ ಬೇಜಾರಾಗಿ, ಅಯ್ಯೋ ಸ್ವಾಮಿ ನಾವು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದು ಅಂದಾಗ ಅವ್ರು ಮತ್ತೆ ಇನ್ನೇನು ಮಾತಾಡಲ್ಲ, ಬರೆದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಆದರೆ ಅದನ್ನು ನೋಡಿದಾಗ ಅವ್ರಿಗೆ ಆಶ್ಚರ್ಯ ಏನಾಗುತ್ತೆ, ಇವ್ರಿಗೆ ಓದು ಬರ್ತದೆ, ಇವರು ಓದಿದ್ದಾರೆ, ಅಲ್ಲಿವರೆಗೆ ಇವರು ಓದಿದ್ದಾರೆ, ಇವ್ರಿಗೆ ಓದು ಬರುತ್ತೆ, ಮಾತು ಬರುತ್ತೆ ಅನ್ನೋದು ಕೂಡ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಅಲ್ಲಿ ಕೂಡ ಇವರು ಮಾತಾಡಲ್ಲ, ಬರೀ ಆ ಬರೆದು ತೋರಿಸಿದಾಗ ಅವ್ರಿಗೆ ನೋಡ್ಬಿಟ್ಟು ಹಂಗಾರೆ ನೀವು ಯಾರು, ಎಲ್ಲಿಂದ ಬಂದ್ರಿ ಹೇಳಿ ಬ್ರಾಹ್ಮಣ ಸ್ವಾಮಿ, ಹೇಳಿ ನೀವು. ಸ್ವಲ್ಪ ಜನ ಸ್ವಾಮಿ ಅಂತ ಕರೆಯೋರಂತೆ. ಆ ಸ್ವಾಮಿ ಹೇಳಿ ನೀವು ಯಾವ ಊರು ನಿಮ್ಮದು, ಎಲ್ಲಿಂದ ಬಂದ್ರಿ ನೀವು, ಯಾಕೆ ಇಷ್ಟು ಸಾಧನೆಯಲ್ಲಿ ಕೂತಿದ್ದೀರಲ್ಲ ಅಂತ ಆ ವಿವರಗಳು ತಿಳ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಜನ ದಿನ ಫೋರ್ಸ್ ಮಾಡಿ ಕೇಳೋರಂತೆ. ಆದರೆ ಕೂಡ ಎಷ್ಟೋ ದಿನಗಳ ಕಾಲ ಅವರು ಬಾಯಿ ಬಿಟ್ಟು ಮಾತಾಡೋದಿಲ್ಲ ಮಾಸ್ಟರ್. ಅವರು ಅಷ್ಟು ಕೇಳಿದ್ರು ಕೂಡ ಸುಮ್ಮನೆ ಸೈಲೆಂಟಾಗಿ ಮೌನವಾಗಿ ಇದ್ಬಿಡೋರು, ಇಲ್ಲಾಂದರೆ ಧ್ಯಾನ ಕೂತ್ಕೊಂಡ್ಬಿಡೋರಂತೆ. ಅಂಥ ಸಮಯದಲ್ಲಿದ್ದಾಗಲೂ ಕೂಡ ಆ ಕಡೆಯಿಂದ ಆ ಥರ ಅವರ ಧ್ಯಾನ ಕೂತಿದ್ದಾಗ ಅಲ್ಲಿ ಒಂದು ದೇವದಾಸಿ ಅನ್ನೋರು ಒಬ್ಬರು ಇರ್ತಾರೆ ಮಾಸ್ಟರ್ಸ್. ಅವರು ಒಂದು ದಿನ ಮಗಳನ್ನ ಕರ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಹೋಗ್ತಾ ಇರ್ತಾರೆ. ಆ ಹೋಗುವಾಗ ಮಗಳು ಈ ಬಾಲಸ್ವಾಮಿನ ನೋಡ್ತಾರೆ, ಧ್ಯಾನ ಕೂತಿರೋದು ನೋಡ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅವ್ರ ತಾಯಿಗಮ್ಮ, ನಾವು ದಿನ ಈ ಬಾಲಸ್ವಾಮಿಗೆ ನಾವು ಊಟ ತಂದು ಕೊಡೋಣ, ಅವ್ರು ಊಟ ತಿಂದರೆ ನಾನು ಊಟ ತಿನ್ನೋದು, ಅವ್ರ ಪಾಪ ಅವ್ರಿಗೆ ಯಾರು ಊಟ ಕೊಡೋರೇ ಇಲ್ಲ ನೋಡು, ದಿನ ಇಲ್ಲಿ ಕೂತಿರ್ತಾರೆ, ಅವ್ರಿಗೆ ಯಾರು ಊಟನೇ ಕೊಡ್ತಾ ಇಲ್ವಲ್ಲ ಅಮ್ಮ ಅಂತ ಕೇಳ್ತಾರೆ. ಅವರು ಆ ಹುಡುಗಿ ವಯಸ್ಸು ಹುಡುಗಿ, ಈ ಹುಡುಗ ವಯಸ್ಸು ಹುಡುಗ, ಅವರು ಮಾಡೋದು ದೇವದಾಸಿ ಕೆಲಸ. ಊರು ಜನಗಳು ಬೇರೆ ಥರ ತಪ್ಪು ತಿಳ್ಕೊಳ್ತಾರಮ್ಮ, ನಾವು ಹಂಗೆಲ್ಲ ಯಾರಿಗೂ ಊಟ ಕೊಡೋಂಗಿಲ್ಲ, ಯಾರ ಹತ್ರ ಮಾತಾಡೋಂಗಿಲ್ಲ, ಆಮೇಲೆ ನಮಗಿರೋಜಕ್ಕೆ ಜಾಗ ಕೊಡೋಲ್ಲ ಅಂತ ಅವರಮ್ಮ ಏನೇನೋ ಸಮಾಧಾನ ಮಾಡ್ತಾರೆ. ಆದರೆ ಆ ಹುಡುಗಿ ಒಂದೇ ಸಮ ಆಟ ಮಾಡ್ತಾರೆ, ಇಲ್ಲ ನಾನು ಆ ಸ್ವಾಮಿ ತಿಂದರೆ ನಾನು ತಿನ್ನೋದು, ನೀವು ಸ್ವಾಮಿಗೆ ಊಟ ಕೊಟ್ಟರೆ ನಾನು ತಿನ್ನೋದು ಅಂತ. ಸರಿ ಅಂತ ಮಾರನೇ ದಿನ ಅಮ್ಮ ಮಗಳಿಬ್ಬರು ಊಟ ತಗೊಂಡು ಆ ಸ್ವಾಮಿ ಇರೋ ಕಡೆಗೆ ದೇವಸ್ಥಾನ ಹತ್ರ ಬರ್ತಾರೆ ಮಾಸ್ಟರ್ಸ್. ಆದರೆ ಬಂದು ನೋಡಿದ್ರೆ ಇವರು ಪೂರ್ತಿ ಧ್ಯಾನ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಹೆಂಗೆ ಕೊಡೋದು ಊಟ, ಇಟ್ಬಿಟ್ಟು ಹೋದರೆ ನಾಯಿಗಳೇನು ತಿನ್ಕೊಂಡು ಹೋಗ್ಬಿಡ್ತಾನೆ, ಅವ್ರಿಗೆ ತಿನ್ನೋಕ್ಕಾಗಲ್ವೇನೋ ಅಂತ ಇವರು ಆಲೋಚನೆ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಪಕ್ಕದಲ್ಲಿ ಯಾರೋ ಒಬ್ಬರು ಸ್ವಾಮಿ ಹೋಗ್ತಾಯಿದ್ರು, ಅವ್ರನ್ನ ಕರೆದ್ಬಿಟ್ಟು ಸ್ವಾಮಿನ ಸ್ವಲ್ಪ ಎಬ್ಬರಿಸಿ ಊಟ ಕೊಟ್ಬಿಟ್ಟು ಹೋಗ್ತೀವಿ, ನಮಗೆ ಸಮಯ ಆಗ್ತಾಯಿದೆ ಅಂತ ಹೇಳ್ತಾರೆ. ಹೇಳಿದಾಗ ಅವ್ರು ಬಂದು ಸ್ವಲ್ಪ ಕದಲಿಸ್ಬಿಟ್ಟು, ಸ್ವಾಮಿ ಭಗವಾನ್ ಎದ್ದೋಳಿ, ಬಾಲಸ್ವಾಮಿ ಎದ್ದೋಳಿ ನೀವು
ಅವ್ರು ಯಾರೋ ಊಟ ಕೊಡೋಕೆ ಬಂದಿದ್ದಾರೆ ಅಂತ ಹೇಳಿದಾಗ ಅವ್ರನ್ನ ಕದಲಿಸ್ಬಿಟ್ಟು ಎಬ್ಬರಿಸಿದಾಗ ಎಲ್ಲೋ ಇಂದ ಅವರು ವಾಪಸ್ ಬಂದು ಕಣ್ಣು ಬಿಟ್ಟು ನೋಡಿದಾಗ ಇವರು ಆಹಾರ ಇಟ್ಕೊಂಡು ನಿಂತಿರ್ತಾರೆ. ಅವರಿನ್ನೂ ಮಾತಾಡಲ್ವಲ್ಲ, ಮಾತಾಡಿದ್ರೆ ಏನಾರು ಹೇಳ್ಬೋದು, ಅವ್ರು ಏನೂ ಮಾತಾಡಲ್ಲ. ಅವ್ರಿಗೆ ಸುಮ್ಮನೆ ಅವ್ರ ಕಡೆ ನೋಡಿ ಸುಮ್ಮನೆ ಕೂತಿದ್ರೆ ಆ ಹುಡುಗಿ ಯಾವಾಗಲೂ ಹೇಳ್ತಾರೆ, ಸ್ವಾಮಿ ನೀವು ಊಟ ಮಾಡಿದ್ರೆ ನಾನು ಊಟ ಮಾಡೋದು, ಇಲ್ಲಾಂದ್ರೆ ನಾನು ಊಟ ಮಾಡಲ್ಲ, ನೀವು ಯಾರು ನಿಮಗೆ ಯಾರು ಊಟ ಕೊಡೋರಿಲ್ಲ, ನೀವು ಊಟನೇ ತಿಂತಾಯಿಲ್ಲ, ಫಸ್ಟ್ ನೀವು ಊಟ ತೊಗೊಳ್ಳಿ ಅಂತ ತುಂಬ ಹತ್ಕೊಂಡು ಅವರು ತುಂಬ ಹಠ ಮಾಡ್ತಾರೆ. ಆಗ ವಿಧಿ ಇಲ್ಲದ್ರೆ ನೀವು ಒಪ್ಪಲ್ಲ ಅಂತ ಹೇಳಿಬಿಟ್ಟು ಆ ಬ್ರಾಹ್ಮಣ ಸ್ವಾಮಿ ಅದನ್ನು ಊಟ ತೊಗೊಂಡು ಆ ಪ್ರಸಾದ ತೊಗೊಂಡು ತಿಂದ ಮೇಲೆ ಅಲ್ಲಿಂದ ಅಮ್ಮ ಮಗಳಿಬ್ಬರು ಮನೆಗೆ ಹೋಗ್ತಾರೆ ಮಾಸ್ಟರ್ಸ್. ಅಲ್ಲಿಂದ ಮಗಳೇನು ಮಾಡ್ತಂದ್ರೆ, ಪ್ರತಿದಿನ ಆ ಸಮಯಕ್ಕೆ ನಾನು ಭಗವಾನ್ಗೆ ಊಟ ಕೊಡಬೇಕು, ಆ ಬ್ರಾಹ್ಮಣ ಸ್ವಾಮಿಗೆ ಊಟ ಕೊಟ್ಟಿಲ್ಲ ನಾನು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾರೆ. ಅಮ್ಮ ಎಷ್ಟೋ ಹೇಳ್ತಾರೆ, ಬೇಡ ಅಮ್ಮ ನೀನು ವಯಸ್ಸು ಹುಡುಗಿ ಆ ಥರ ಎಲ್ಲ ಹೋಗಬಾರ್ದು ಅಂದ್ರೆ ಆ ಹುಡುಗಿ ಕೇಳೋದಿಲ್ಲ. ಆಗ ದಿನ ಅವ್ರೇನು ಮಾಡ್ತಾರೆ, ಅವರ ಪರಿಚಯದ ಹುಡುಗರು ಎದುರು ಮನೆ ಹುಡುಗ ಇರ್ತಾನೆ, ಆ ಹುಡುಗನ್ನ ಕರ್ಕೊಂಡು ಚಿಕ್ಕ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟು ಆ ಹುಡುಗ ಹೋಗಿ ಎಬ್ಬರಿಸೋದು, ಈ ಹುಡುಗಿ ಊಟ ಕೊಡೋದು, ಕೊಟ್ಬಿಟ್ಟು ಬರೋದು, ಆ ಥರ ಮಾಡ್ತಿರ್ತಾರೆ. ಸ್ವಲ್ಪ ದಿನಕ್ಕೆ ಏನು ಮಾಡ್ತಾರೆ, ಆ ಹುಡುಗನ ಮನೆ ಕಡೆ ಅವರು ಅವರೆಲ್ಲ ಸರಿ ಇಲ್ಲ, ನೀನು ಯಾರ್ಯಾರಿಗೆ ಆ ಥರ ಭಿಕ್ಷುಕರನ್ನೆಲ್ಲ ಹೋಗ್ಬಿಟ್ಟು ಊಟ ಕೊಡೋದು, ಏನು ಕೆಲಸ ಮಾಡ್ತೀಯ ನೀನು ಅವಳ ಜೊತೆ ಹೋಗ್ಬೇಡ ಇನ್ಮೇಲೆ ಅಂತ ಹೇಳಿಬಿಟ್ಟು ಕಂಟ್ರೋಲ್ ಮಾಡಿಬಿಟ್ಟು ಆ ಹುಡುಗನ್ನ ನಿಲ್ಲಿಸ್ಬಿಡ್ತಾರೆ. ಆವಾಗ ಈ ಅಮ್ಮನಿಗೆ ಒಂಥರ ಚಿಂತೆ, ನಾವು ಮುಟ್ಟಂಗಿಲ್ಲ, ಹೆಂಗಸ್ರೋಗಿ ಮುಟ್ಟಬಾರ್ದಮ್ಮ, ನಾವು ಆ ಥರ ಎಲ್ಲ ಮಾಡೋಂಗಿಲ್ಲ, ಆ ಭಗವಾನ್ ತೊಗೊಳ್ಳಲ್ಲ ಊಟ ಅಂತ ಹೇಳಿದ್ರೆ ಆ ಹುಡುಗಿ ಕೇಳಲ್ಲ. ಅದೇ ಥರ ಮತ್ತೆ ತೊಗೊಂಡು ಬರ್ತಾರೆ. ಅವ್ರು ಬಂದು ಕೂಗಿ ಈ ಭಗವಾನ್ಗೆ ಗೊತ್ತಾಗುತ್ತೆ ಇವ್ರು ಬಿಡಲ್ಲ ಅಂತ. ಅವ್ರು ಬರೋ ಸಮಯಕ್ಕೆ ಇವರೇ ಧ್ಯಾನ ಸ್ಥಿತಿಯಿಂದ ಆಚೆ ಬಂದು ಅವ್ರು ಕೊಟ್ಟರು ಪ್ರಸಾದ ತೊಗೊಳ್ತಾ ಇರ್ತಾರೆ. ಆದರೆ ಮಾಸ್ಟರ್ಸ್ ಈ ವಿಷಯ ಹೇಳುವಾಗಿದ್ದು ಸ್ವತಃ ಭಗವಾನ್ ಅವ್ರ ಬಾಯಲ್ಲಿ ಹೇಳಿರೋ ಮಾತುಗಳು ಮಾಸ್ಟರ್ಸ್ ಇದು. ಅವರು ಹೇಳಿದ್ದನ್ನು ಇನ್ನೊಂದು ಅಮ್ಮ ಅಲ್ಲಿರ್ತಾರೆ ಸೂರ್ಯನಾಗಮ್ಮ ಅಂತ, ಅವರು ಬರೆದಿರೋ ಅಂಥ ಒಂದು ವಾಕ್ಯಗಳಿವೆಲ್ಲ. ಅದನ್ನು ಹೇಳಿಬಿಟ್ಟು ಭಗವಾನು ಅವರು ದೇವದಾಸಿ ವೃತ್ತಿ ಮಾಡ್ತಾಯಿದ್ರು, ಆ ವೃತ್ತಿಯಲ್ಲೇ ಮಗಳು ಬಂದಿರೋದ್ರಿಂದ ಆ ವೃತ್ತಿ ಕಳಿಸ್ಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಮಗಳಿಗದು ಯಾವುದೇ ಕಾರಣಕ್ಕೆ ಆ ವೃತ್ತಿ ಇಷ್ಟ ಆಗಲ್ಲ. ಆದ್ದರಿಂದ ಆ ಮಗಳಿಗೆ ಒಳ್ಳೆ ಹುಡುಗನ ನೋಡಿ ಒಂದು ಕಡೆ ನೋಡಿ ಆಮೇಲೆ ಮದುವೆ ಮಾಡ್ತಾರೆ. ಆದರೆ ಆ ದೇವದಾಸಿ ಅನ್ನೋ ಪಟ್ಟ ಕಟ್ಕೊಂಡಿರೋ ಆ ತಾಯಿ ಅವರು ಆ ವೃತ್ತಿ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ಹೇಳ್ಬಿಟ್ಟು ಭಗವಾನ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಮಾಸ್ಟರ್ಸ್. ಆ ಪದ ಹೇಳುವಾಗ ನಾವು ಅವ್ರನ್ನಂದರೆ ಎಷ್ಟು ಹೀನಾಯವಾಗಿ ನೋಡ್ತೀವಿ, ಅವ್ರನ್ನ ಬೇರೆ ಪದಗಳಲ್ಲಿ ಉಪಯೋಗಿಸ್ತೀವಿ. ಆದರೆ ಆ ಕಾಲದಲ್ಲಿ ಅವ್ರ ಪದಗಳು ಕೂಡ ಅವರಿಗೆ ಮರ್ಯಾದೆ ಕೊಟ್ಟೇನೆ ದೇವದಾಸಿ ಅಂತ ಉಪಯೋಗಿಸ್ತಾಯಿದ್ರೆ, ಈಗೇನು ಪದಗಳಲ್ಲಾದರೆ ಅವ್ರನ್ನ ವಿಚಿತ್ರ ಇವ್ರಿಗೆ ಬಂದಂಗೆ ಉಪಯೋಗಿಸ್ತಾರೆ. ಆದರೆ ಆ ತಪ್ಪು ಮಾಡಿರೋರು ಯಾರು ಸಂಸಾರಿಗಳಂತ ಅಂದ್ಕೊಂಡಿದ್ದಾರೆ ಅವ್ರು ಹೋದ್ರೇ ಆ ತಪ್ಪು ನಡೀತಾ ಇರೋದು. ಅವ್ರಿಗೆ ದೊಡ್ಡ ಗುಣ ಇದ್ದಿದ್ರೆ ಅವರಿಗೆ ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರು ಸಹಾಯ ಮಾಡೋ ಅವಶ್ಯಕತೆ ಇರಲಿಲ್ಲ ಮಾಸ್ಟರ್ಸ್. ಯಾಕಂದರೆ ಎಲ್ಲ ದುಡ್ಡಿರೋರೇ, ಎಲ್ಲ ದೊಡ್ಡವರೇ ಮಾಡೋದು ತಪ್ಪುಗಳು. ಅವ್ರ ಮನೇಲಿ ನೋಡಿದ್ರೆ ದೊಡ್ಡ ಮನುಷ್ಯರು, ಅವ್ರಿಗೆ ಸಹಾಯ ಅವ್ರ ಊಟಕ್ಕೋಸ್ಕರ ಅವ್ರ ದೇಹನ ಮಾರ್ಕೊಂಡವರು ಅವರು ತಪ್ಪು ಮಾಡಿರೋ ಸ್ಥಾನದಲ್ಲಿ ನಿಲ್ತಾಯಿದ್ರು. ಇದು ಆ ಕಾಲದಿಂದ ಸ್ತ್ರೀಗಳಿಗೆ ಕೊಡ್ತಿರೋ ಅಂಥ ಒಂದು ಪಟ್ಟ ಮಾಸ್ಟರ್ಸ್ ಇದು. ಯಾಕೆ ಅಂಥ ರಾಜಮನೆತನದವ್ರಿಗೆಲ್ಲ ಇರೋ ಅಷ್ಟು ದುಡ್ಡಲ್ಲಿ ಅವ್ರಿಗೊಂದು ಒಳ್ಳೆ ಮನೆ ಕೊಟ್ಟು, ಅವ್ರಿಗೊಂದು ಒಳ್ಳೆ ಕೆಲಸ ಕೊಟ್ಟು ಅವರಿಗೆ ಬದುಕೋಗಿ ಸಹಾಯ ಮಾಡ್ಬೋದಾಗಿತ್ತಲ್ಲ. ಅವ್ರ ದೇಹನ ಯಾಕೆ ಇವರು ಯೂಸ್ ಮಾಡ್ಕೊಬೇಕಾಗಿತ್ತು? ಇದೆಲ್ಲ ಈ ತಪ್ಪುಗಳೆಲ್ಲ ಎಲ್ಲಿಂದ ನಡೀತದೆ ಅಂತ ತಿಳ್ಕೊಂಡಾಗ, ಮೂಲ ತಿಳ್ಕೊಂಡಾಗ ನಾವು ಯಾರ ಬಗ್ಗೆನೂ ನಾವು ಮಾತಾಡೋಕ್ಕಾಗಲ್ಲ ಮಾಸ್ಟರ್ಸ್. ಅದನ್ನು ಹೇಳುವಾಗ ನಿಜವಾಗ್ಲೂ ಭಗವಾನ್ ಕಣ್ಣಲ್ಲಿ ಅವರು ಕಂಠನೇ ಗದ್ಗದ ಆಗ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಆ ವೃತ್ತಿ ಬಗ್ಗೆ ನೆನೆಸ್ಕೊಂಡಾಗ. ಅಂಥ ಆಯಮ್ಮ, ಅಂಥ ತಾಯಿ ಒಂದು ದಿನ ಈ ದೇಹ ತ್ಯಾಗ ಮಾಡಿಬಿಡ್ತಾರೆ, ಮಗಳಿಗೊಂದು ದಾರಿ ಮಾಡಿಬಿಟ್ಟು ಅಂತ ಹೇಳ್ತಾ ಭಗವಾನ್ ಗಂಟ್ಲು ನಿಂತೋಗುತ್ತೆ, ಮಾತು ನಿಂತೋಗುತ್ತೆ ಮಾಸ್ಟರ್ಸ್. ಆ ಕರುಣಾಮಯಿ ಎಲ್ಲರನ್ನೂ ಎಷ್ಟು ಪರಿಪೂರ್ಣ, ಚಿಕ್ಕ ಹುಡುಗ ಇಷ್ಟಕ್ಕೆ ಅವ್ರಿಗೇನು 30-40 ವರ್ಷಗಳೆಲ್ಲ ಸಂಸಾರದಲ್ಲಿ ಅವ್ರಿಗೇನು ಅನುಭವಗಳಲ್ಲ. ಆದರೆ ಯಾವ ಅನುಭವಗಳು ಯಾರಿಗೂ ಬೇಕಾಗಿಲ್ಲ ಮಾಸ್ಟರ್ಸ್. ಮನುಷ್ಯತ್ವ ಅನ್ನೋದು ಒಂದಿದ್ದರೆ, ಅದು ಯಾರು ಬೇಕಾದರೂ ಸರಿಯಾಗಿ ಆಲೋಚನೆ ಮಾಡೋ ಶಕ್ತಿ ಇದ್ದರೆ ಎಲ್ಲರನ್ನ ಅರ್ಥ ಮಾಡ್ಕೊಬೋದು ನಾವು. ಆ ಥರ ಅಲ್ಲಿ ಘಟನೆ ನಡೆಯುತ್ತೆ.
ಅಲ್ಲಿಂದ ಅವರು ಮತ್ತೆ ಇನ್ನೊಂದು ಕಡೆ ಜಾಗ ಚೇಂಜ್ ಮಾಡ್ತಾರೆ. ಆ ಧ್ಯಾನ ಸಾಧನೆ ಮಾಡಬೇಕು, ಇಲ್ಲೆಲ್ಲ ಇದ್ರೆ ಸಾಧನೆ ಮಾಡ್ಕೊಳಕ್ಕೆ ಬಿಡಲ್ಲ, ಈ ಥರ ಯಾರೋ ಒಬ್ಬರು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಇಲ್ಲೆಲ್ಲ ಮಾಡ್ತಾ ಇರ್ತಾರೆ ಅಂತ ಇನ್ನೊಂದು ಕಡೆಗೆ ಜಾಗ ಚೇಂಜ್ ಮಾಡ್ತಾರೆ. ಪಕ್ಕದಲ್ಲೇ ಒಂದು ತೋಟ ಇದ್ದರೆ ತೋಟಕ್ಕೆ ಹೋಗಿ ಧ್ಯಾನ ಕೂತ್ಕೊಳ್ತಾರೆ. ಆದರೆ ಇಲ್ಲಿ ಬರೆದು ತೋರಿಸಿರೋ ದಿನದಿಂದ ಇವರೇನು ಮಾಡ್ತಾರೆ ಅಂದರೆ, ಅಲ್ಲಿ ಬರೋ ಭಕ್ತರೆಲ್ಲ ಇರ್ತಾರಲ್ಲ ಮಾಸ್ಟರ್, ಸ್ವಲ್ಪ ಜನ ಭಗವಾನ್ ಇಲ್ಲ ನೀವು ಹೇಳಿ, ಬಾಲಸ್ವಾಮಿ ನೀವು ಹೇಳಿ, ಬ್ರಾಹ್ಮಣ ಸ್ವಾಮಿ ನೀವು ಹೇಳಿ, ನಿಮಗೆ ಓದೋಕೆ ಬರುತ್ತೆ, ನೀವು ಯಾರು, ಎಲ್ಲಿಂದ ಬಂದಿದ್ರಿ, ನಿಮ್ಮ ಹೆಸರೇನು, ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂತ ದಿನಾ ಫೋರ್ಸ್ ಮಾಡ್ತಾ ಇರ್ತಾರೆ. ಆವಾಗ ಒಂದು ದಿನ ಕೂತ್ಕೊಂಡು ಅವ್ರ ಹೆಸರನ್ನ ಅವ್ರಿಗೋಸ್ಕರ ಬರೀತಾರೆ. ಹೆಸರು ವೆಂಕಟರಾಮನ್, ಊರು ತಿರುಚುಳಿ ಅಂತ ಬರೆದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಮಾಸ್ಟರ್. ಇನ್ನೇನೋ ವಿಷಯಗಳು ಕೂಡ ಬರೆಯಲ್ಲ ಅವರು. ಇದು ಇಷ್ಟು ಬರೆದಾಗ ಅವರಿಗೆ ಅಲ್ಲಿರೋರೆಲ್ಲ ಇದು ಪ್ರಚಾರ ಆಗುತ್ತೆ. ಯಾಕಂದರೆ ಅಷ್ಟೊತ್ತಿಗೆ ಇವರು ಈ ಥರ ಈ ಹುಡುಗ ಈ ಥರ ಸಾಧನೆ ಮಾಡಿದ್ದು, ಇವರು ಆ ಪಾತಾಳಲಿಂಗದ ಹತ್ರ ಕೂತಿದ್ದು, ಈ ಥರ ಆ ಹುಡುಗ ಈ ಥರ ಬಾಲಸ್ವಾಮಿ ಅಂತ ಎಲ್ಲರ ಹತ್ರ ಒಂದು ಪ್ರಚಾರಕ್ಕೆ ಬಂದಿರ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ಅವ್ರನ್ನ ಗಮನಿಸ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಈ ಹೆಸರು ಒಂದು ಬಂದ ಮೇಲೆ, ಓ ಆ ಸ್ವಾಮಿಗಿದ ಹೆಸರಂತೆ, ಅವ್ರ ಊರು ತಿರುಚುಳೆ ಅಂತೆ, ಈ ಥರ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಎಲ್ಲರೂ ಹುಡುಗರು ಒಬ್ರಿಗೊಬ್ರು ಒಬ್ಬರು ಬಾಯಿಂದ ಎಲ್ಲರಿಗೂ ತಿಳಿತಾ ಇರ್ತದೆ. ಅದರಲ್ಲಿ ಒಬ್ಬರು ಪ್ರವಚನಕಾರರು ಇರ್ತಾರೆ ಊರಲ್ಲಿ. ಅವರು ಯಾವಾಗಲೂ ಬಂದು ಇವ್ರ ಹತ್ರ ಮಾತಾಡೋರು, ನೋಡೋರು, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರು ಒಂದು ದಿನ ಮದುರೈಗೆ ಆ ಪ್ರವಚನ ಮಾಡೋಕ್ಕೆ ಹೋಗ್ತಾರೆ ಮಾಸ್ಟರ್ಸ್. ಆ ಮದುರೈಯಲ್ಲಿ ಪ್ರವಚನ ಮಾಡುವಾಗ ಮಾತು ಬಂದು ಈ ವಿಷಯ ಅಲ್ಲಿ ತಿಳಿಸ್ತಾರೆ ಅವರು. ಈ ಥರ ತಿರುವಣ್ಣಾಮಲೈಗೆ ಯಾರೋ ಒಂದು ಹುಡುಗ ತಿರುಚುಳಿಯಿಂದ ಬಂದಿದ್ದಾರೆ, ತುಂಬ ವರ್ಷಗಳ ಕಾಲ ಅವರು ಮಾತಾಡ್ತಾನೆ ಇರಲಿಲ್ಲ, ಫುಲ್ಲು ಮೌನವಾಗಿದ್ದಾರೆ, ಇವಾಗಲೂ ಕೂಡ ಮೌನವಾಗೇ ಇರ್ತಾರೆ ಅವರು. ಆದರೆ ಇವಾಗ ಈ ಹೆಸರು ಅವ್ರದ್ದು ಅಂತ ಗೊತ್ತಾಯಿತು ನಮಗೆ, ಅವ್ರು ಬರೆದು ತೋರಿಸಿದ್ರು, ವೆಂಕಟರಾಮಣ್ಣ ಅಂತ ಅವ್ರ ಹೆಸರು, ಅವ್ರ ಊರು ತಿರುಚುಳಿ ಅಂತ ಅವರು ಪ್ರವಚನದಲ್ಲಿ ಒಂದು ಮಾತು ಬಂದಾಗ ಮಾತಲ್ಲಿ ಹೇಳಿಬಿಡ್ತಾರೆ. ಅದು ಹೇಳಿದಾಗ ಆ ಊರಲ್ಲಿ, ಆ ಚಿಕ್ಕಪ್ಪನ ಊರಲ್ಲಿ ಒಂದು ಹುಡುಗ ಆ ಪ್ರವಚನಕ್ಕೆ ಬಂದಿರ್ತಾನೆ. ಆ ಹುಡುಗ ಅದನ್ನು ಕೇಳಿಸ್ಕೊಂಡು ಹೋಗ್ಬಿಟ್ಟು ಅವ್ರ ಚಿಕ್ಕಪ್ಪನ ಹತ್ರ ಹೇಳ್ತಾರೆ ಮಾಸ್ಟರ್ಸ್, ಈ ಥರ ವೆಂಕಟರಾಮನ್ನು ತಿರುವಣ್ಣಾಮಲೆಯಲ್ಲಿದ್ದಾರಂತೆ, ಈ ಥರ ಇವತ್ತು ಪ್ರವಚನ ಮಾಡೋಕ್ಕೆ ಬಂದಿದ್ರಲ್ಲ ಆ ಸ್ವಾಮಿಗಳು ಹೇಳಿದ್ರು ಅಂತ. ಅದನ್ನು ಅವ್ರ ಚಿಕ್ಕಪ್ಪ ಕೇಳಿಸ್ಕೊಂಬಿಟ್ಟು ಅವ್ರ ಹತ್ರ ಬಂದು ಮತ್ತೆ ಒಂದು ಸತಿ ಕೇಳಿಕೊಂಡು ಅವರು ಇಮಿಡಿಯೇಟಾಗಿ ಅವ್ರ ತಾಯಿಗೂ ಹೇಳೋದಿಲ್ಲ, ಅವರು ಇಮಿಡಿಯೇಟಾಗಿ ಹೊರಟು ಬಂದುಬಿಡ್ತಾರೆ. ಯಾಕಂದ್ರೆ ಚಿಕ್ಕಪ್ಪನಿಗೆ ಆ ಹುಡುಗ ಅಂದರೆ ಅಷ್ಟು ಪ್ರೀತಿ ಮಾಸ್ಟರ್ಸ್. ಆ ತಂದೆ ಹೋದಾಗಲೂ ಕೂಡ ಅವ್ರು ಕರ್ಕೊಂಬಂದು ಅವ್ರ ಮನೇಲಿ ಇಟ್ಕೊಂಡು ಒಂದು ವರ್ಷದ ಕಾಲ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು. ಆ ಒಂದು ಮಮತೆಯಿಂದ ಅವ್ರೇನು ಮಾಡ್ತಾರೆ, ಇದು ಗೊತ್ತಾಗಿದ ತಕ್ಷಣ ಅಯ್ಯೋ ಹುಡುಗ ಇದ್ದಾನ, ಹಂಗಾದರೆ ನಮ್ಮ ಹುಡುಗ ಇಲ್ಲೇ ಇದ್ದಾನ ಅಂತ ಹೇಳ್ಬಿಟ್ಟು ಆ ಸಂತೋಷದಿಂದ ಅವರು ಹೊರಟು ಬಂದುಬಿಡ್ತಾರೆ ತಿರುವಣ್ಣಾಮಲೆಗೆ ಬರೋಷ್ಟರಲ್ಲಿ ಅವರು ಇದೆಲ್ಲ ಗೊತ್ತಾಗಿ ಇಲ್ಲಿ ಬರೋಷ್ಟರಲ್ಲಿ ಇವರು ಈ ದೇವಸ್ಥಾನದಿಂದ ಸಾಧನೆ ಮಾಡೋರು ಪಕ್ಕದಲ್ಲಿ ತೋಟದಲ್ಲಿ ಸಾಧನೆ ಮಾಡೋಕ್ಕೆ ಹೋಗ್ತಾರೆ, ಅಲ್ಲೂ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿಂದ ಆಚೆಗೆ ಬರ್ತಾರೆ. ಆವಾಗ ಅವ್ರು ತಿರುವಣ್ಣಾಮಲೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗ ಆಗುತ್ತೋ ಆ ಜಾಗದಲ್ಲೆಲ್ಲ ಸಾಧನೆ ಮಾಡೋಕ್ಕೆ ಅಲ್ಲಲ್ಲಿ ಚೇಂಜ್ ಮಾಡ್ತಾನೆ ಇರ್ತಾರೆ ಮಾಸ್ಟರ್ಸ್. ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಅವ್ರನ್ನ ಬಿಡೋದಿಲ್ಲ. ಆ ಥರ ಹೋಗುವಾಗ ಒಂದು ಕಡೆ ಹೋಗ್ತಾರೆ, ಇನ್ನೊಂದು ಕಡೆ ಹೋಗಿ ಧ್ಯಾನ ಮಾಡ್ತಾರೆ. ಅಲ್ಲಿಂದ ಒಬ್ಬರು ಇರ್ತಾರೆ, ಅಲ್ಲಿ ಮಾವಿನ ತೋಟ ಒಂದಿರುತ್ತೆ, ಆ ತೋಟದ ಒಂದು ಮಾಲೀಕ ಇರ್ತಾರೆ. ಅವ್ರು ಹೇಳ್ತಾರೆ, ಬಾಲಸ್ವಾಮಿ ನೀವು ಈ ತೋಟದಲ್ಲಿ ಬಂದುಬಿಡಿ, ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ನಾನು ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ, ಇದರಲ್ಲಿ ಬಂದು ನೀವು ಸಾಧನೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರನ್ನ ಕರೀತಾರೆ. ಅವ್ರ ಜೊತೆಗೆ ಅಷ್ಟೊತ್ತಿಗೆ ಒಬ್ಬರು ಪಾಳನಿ ಸ್ವಾಮಿ ಅಂತ ಒಬ್ಬರು ಬಂದು ಸೇರಿರ್ತಾರೆ. ಇವ್ರನ್ನ ನೋಡಿಕೊಂಡು ಇವ್ರ ಜೊತೆಗೆ ಇರಬೇಕು ಅಂತ ಆಸೆ ಪಟ್ಟು ಅವರು ಇಲ್ಲಿ ಬಂದಿರ್ತಾರೆ. ಅವರು ಎಲ್ಲೆಲ್ಲೋ ಸೇವೆ ಮಾಡಬೇಕು, ಎಲ್ಲೆಲ್ಲೋ ಹೋಗಬೇಕು ಅಂತ ಹೋಗ್ತಾಯಿದ್ರು. ಒಬ್ರು ಹೇಳ್ತಾರೆ, ನೀನು ಎಲ್ಲೆಲ್ಲೋ ಯಾಕೆ ಸೇವೆ ಮಾಡಿ, ಎಲ್ಲೆಲ್ಲೋ ಯಾಕೆ ಕಷ್ಟಪಡ್ತೀಯ ನೀನು. ಅವರು ಒಂದು ಗಣೇಶನ ದೇವಸ್ಥಾನದಲ್ಲಿನೂ ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಅವರು ಎಂಥವ್ರಂದ್ರೆ ಪಳನಿ ಸ್ವಾಮಿ ಒಂದು ದಿನದಲ್ಲಿ ಒಂದೇ ಹೊತ್ತು ಊಟ ಮಾಡೋರು ಮಾಸ್ಟರ್ಸ್. ಅವರು ಕೂಡ ಅದು ಆ ಊಟ ಎಂಥದ್ದಂದರೆ ಬರೀ ಅನ್ನ, ಅವರ ಸಾರಾಗಲಿ ಮೊಸರಾಗಲಿ ರಸ ಆಗಲಿ ಏನೂ ಅದಕ್ಕೆ ಸೋಕಿಸ್ಕೊಡೋದಿಲ್ಲ. ಆ ಗಣೇಶನ ಒಂದು ನಾಮಸ್ಮರಣೆ ಮಾಡಿಕೊಂಡು ಅಲ್ಲಿ ಸೇವೆ ಮಾಡಿಕೊಂಡು ಆ ಮಧ್ಯಾಹ್ನ ಒಂದೊತ್ತು ಒಂದಿಡಿಯಷ್ಟು ಅನ್ನ, ಅವರು ಬರೀ ಅನ್ನ ತಿನ್ನೋರಂತೆ. ಇದನ್ನೆಲ್ಲ ನೋಡಿದಾಗ ಅಲ್ಲಿ ಬರೋರು ಯಾರೋ ಅಲ್ಲಿ ಬರ್ತಾಯಿದ್ದಂಥ ಭಕ್ತರು ಹೇಳ್ತಾರೆ, ನೀನು ಇಲ್ಲಿ ಈ ಥರ ಸೇವೆ ಮಾಡ್ಕೊಂಡಿರೋದಕ್ಕಿಂತ ಅಲ್ಲಿ ಅಂಥ ಭಗವಾನ್ ಅಂತ ಮನುಷ್ಯ ಯಾರೋ ಆ ಹುಡುಗ ಬಂದಿದ್ದಾರೆ ನೋಡಿ, ಆ ಬ್ರಾಹ್ಮಣ ಸ್ವಾಮಿ ಅಂತ ಸಾಧನೆ ಮಾಡ್ತಾರೆ, ಅವ್ರಿಗೆ ಯಾರೂ ಅವ್ರನ್ನ ಸಾಧನೆ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ, ನೀವು ಹೋಗಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಅವ್ರ ಜೊತೆಗೆ ಇರ್ಬೋದಲ್ಲ, ಅವ್ರ ಸೇವೆನಾದರೂ ಮಾಡ್ಬೋದಲ್ಲ ಅಂತ ಹೇಳಿರ್ತಾರೆ.
ಆವಾಗ ಹುಡ್ಕೊಂಡು ಬರ್ತಾರೆ ಅವರು. ಆ ಹುಡ್ಕೊಂಡು ಬಂದಾಗ ಆ ಮಾವಿನ ತೋಟದ ಎದುರಲ್ಲಿ ಇನ್ನೊಂದು ಮಂಟಪ ಇರುತ್ತೆ. ಆ ಮಂಟಪದಲ್ಲಿ ಸಾಧನೆ ಮಾಡ್ತಿರ್ತಾರೆ ಇವರು. ಅಲ್ಲಿ ಸಾಧನೆ ಮಾಡ್ತಿರುವಾಗ ಇವರು ಬಂದ್ಬಿಟ್ಟು ಸ್ವಾಮಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂದರೆ ಇವರೇನು ಮಾತಾಡೋದಿಲ್ಲ ಮಾಸ್ಟರ್ಸ್. ಅವ್ರು ಸುಮ್ಮನೆ ಇರ್ತಾರೆ. ಆದರೆ ಇವ್ರಿಗೆ ಅಷ್ಟೊಂದು ಗೊತ್ತಿರೋದ್ರಿಂದ ಇವ್ರೇನು ಮಾಡ್ತಾರೆ, ಆ ಪಕ್ಕದಲ್ಲಿ ಜಾಗದಲ್ಲಿದ್ದಾಗ ಅದಕ್ಕೊಂದು ಬೇಲಿ ಥರ ಮಾಡಿ ಅದಕ್ಕೊಂದು ಗೇಟ್ ರೆಡಿ ಮಾಡಿ ಅವರು ಸಾಧನೆ ಮಾಡೋಕ್ಕೆ ಬಿಟ್ಬಿಟ್ಟು ಇವರು ಭಿಕ್ಷಾಟನೆಗೆ ಹೋಗೋದು, ಎಲ್ಲರೂ ಭಿಕ್ಷೆ ತೊಗೊಂಬರೋದು, ಗಣೇಶನ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಸೇವೆ ಮಾಡೋದು, ಅಲ್ಲಿ ಏನು ಭಿಕ್ಷಾಟನೆ ಮಾಡಿದ್ದು ಏನು ಆಹಾರ ಸಿಗುತ್ತೋ ಅದನ್ನು ತೊಗೊಂಬಂದು ಇವ್ರ ಮುಂದೆ ಇಡೋದು, ಈ ಥರ ಮಾಡ್ತಿರ್ತಾರೆ ಮಾಸ್ಟರ್ಸ್ ಅವರು. ಆ ಹೋಗೋ ಸಮಯದಲ್ಲಿ ಗೇಟ್ ಹಾಕಿರೋದ್ರಿಂದ ಯಾರು ಬಂದಲ್ಲಿ ಡಿಸ್ಟರ್ಬ್ ಮಾಡೋರೆಲ್ಲ ಅವರು ಸಾಧನೆ ಮಾಡ್ಕೊತ ಕೂತಿರ್ತಾರೆ ಅಲ್ಲಿ. ಅಂಥ ಸಮಯದಲ್ಲಿ ಮತ್ತೆ ಸ್ವಲ್ಪ ದಿನಕ್ಕೆ ಏನು ಮಾಡ್ತಾರೆ, ಅಲ್ಲೂ ಕೂಡ ಮತ್ತೆ ಗೇಟ್ ತೊಗೊಂಡು ಎಲ್ಲರೂ ನೋಡ್ತಾ ಇರ್ತಾರಲ್ಲ, ಇವ್ರು ಇಲ್ದಿರೋ ಸಮಯದಲ್ಲಿ ಗೇಟ್ ಓಪನ್ ಮಾಡ್ಕೊಂಡು ಹೋಗೋದು, ಅವ್ರನ್ನ ಡಿಸ್ಟರ್ಬ್ ಮಾಡೋದು, ಎಬ್ಬರಿಸೋದು, ನಮ್ಮ ಕೋರಿಕೆಗಳಿರ್ತದಲ್ಲ ಮಾಸ್ಟರ್ಸ್, ಅಲ್ಲೂ ಕೂಡ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಭಗವಾನ್ ನಮಗಿದಾಗಲಿಲ್ಲ, ಇದನ್ನು ಹೇಳಿ ಅದನ್ನು ಹೇಳಿ, ನೀವು ಇಷ್ಟು ಶಕ್ತಿವಂತರಲ್ವ, ಹಿಂಗೆ ಅಂತ ಏನೋ ಒಂದು ಹೇಳಿ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಆವಾಗ ಆ ಜಾಗದವ್ರು ಏನು ಮಾಡ್ತಾರೆ, ಇಲ್ಲಿದ್ದರೆ ಈ ಥರ ಇಷ್ಟು ಜನ ಬಂದು ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲಿಂದ ನೀವು ಖಾಲಿ ಮಾಡಿಬಿಡಿ, ಆವಾಗಲಾದ್ರೂ ಇವ್ರು ಸರಿ ಹೋಗ್ತಾರೆ ಅಂತ ಹೇಳ್ತಾರೆ. ಆವಾಗ ಎದುರುಗಡೆ ಇರೋ ಮಾವಿನ ತೋಟಕ್ಕೆ ಹೋಗ್ತಾರೆ ಮಾಸ್ಟರ್ಸ್. ಆ ಮಾವಿನ ತೋಟದ ಮಾಲೀಕ ಕರ್ಕೊಂಬಂದು ಅವ್ರಿಗೆ ಹೇಳ್ತಾರೆ, ಬನ್ನಿ ನೀವು ಇಲ್ಲಿ ಮಾಡ್ಕೊಳ್ಳಿ, ಸಾಧನೆ ಮಾಡ್ಕೊಳ್ಳಿ, ನೀವು ಎಷ್ಟು ದಿನ ಬೇಕಾದ್ರೆ ಇಲ್ಲಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿ ಕರೆದು ಅಲ್ಲಿ ಜಾಗ ಕೊಟ್ಟು ಅವ್ರಿಗೊಂದು ಮಂಚ ಅಂತ ರೆಡಿ ಮಾಡೋರು. ಅವಾಗ ನಾವು ಇವಾಗೇನು ಚಪ್ರ ಅಂತೀವಲ್ಲ, ಆ ಥರ ಚಪ್ರ ಥರ ಹಾಕಿ ಸ್ವಲ್ಪ ಮೇಲಕ್ಕೆ ಯಾವುದೋ ಪ್ರಾಣಿಗಳು ಬಂದರೆ ಕೂಡ ಯಾವುದು ಅಪಾಯ ಆಗದಿರಂಗೆ ಇರೋವಂಥ ಒಂದು ಜಾಗ ಮಾಡಿಕೊಟ್ಟು ಅದ್ರ ಮೇಲೆ ಒಂದು ಚಿಕ್ಕದೊಂದು ಗುಡಿಸಲು ಥರ ಮಾಡಿ ಅದರಲ್ಲಿ ಇದ್ದು ನೀವು ಸಾಧನೆ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅಲ್ಲಿ ಕೂತ್ಕೊಂಡು ಅವ್ರು ಸಾಧನೆ ಮಾಡ್ಕೊತಾ ಇರ್ತಾರೆ ಮಾಸ್ಟರ್ಸ್. ಆದರೆ ಸಾಧನೆ ಮಾಡೋದು ಯಾವ ರೀತಿ ಅಂದರೆ, ಅವರು ಯಾವತ್ತು ಅಲ್ಲಿ ಈಶ್ವರ ಮಳೆ ಬರೆಸಿ ಸ್ನಾನ ಮಾಡಿದ್ದು ಒಂದು ಸತಿ ಆದರೆ, ಪಾತಾಳ ಲಿಂಗದಿಂದ ಎತ್ತುಬಿಟ್ಟು ಅವರು ದೇಹ ಎಲ್ಲ ಶುದ್ಧಿ ಮಾಡಿದ್ದು ಒಂದು ಸತಿ ಅಂದರೆ, ಮತ್ತು ಆ ಸ್ನಾನ ಅನ್ನೋ ಪದಕ್ಕೆ ಆ ಭಗವಾನ್ ಹೋಗೋದಿಲ್ಲ ಮಾಸ್ಟರ್ಸ್. ಅವ್ರಿಗದು ಆ ಮೈಂಡಲ್ಲಿ ಕೂಡ ಅವ್ರಿಗಿರಲ್ಲ, ಸ್ನಾನ ಮಾಡಬೇಕು, ಈ ದೇಹ ಶುದ್ಧಿ ಆಗಬೇಕು ಅನ್ನೋ ದೇಹ ಒಂದಿದೆ ಅನ್ನೋದು ಕೂಡ ಮರ್ತೋಗಿರ್ತಾರೆ ಅವ್ರು. ಅಲ್ಲಿಂದ ಸ್ವಲ್ಪ ಪ್ರಜ್ಞೆ ಬಂದಾಗ ಏನು ಮಾಡ್ತಾ ಇರ್ತಾರಂದ್ರೆ, ಅವರು ಹೊಟ್ಟೆ ಹಸಿವಾದಾಗ ಅವ್ರಿಗೆ ಯಾವಾಗಲೂ ದಿನ ಅಲ್ಲ, ನಮ್ಮ ಥರ 3 ಹೊತ್ತು ಅವ್ರಿಗೆ ಬೇಕಾಗಿಲ್ಲ ಮಾಸ್ಟರ್ಸ್. ಅವ್ರಿಗೆ ಯಾವಾಗಲೂ ವಾರಕ್ಕೋ 2 ದಿನಕ್ಕೋ 3 ದಿನಕ್ಕೋ 15 ದಿನಕ್ಕೋ ಅವ್ರ ಧ್ಯಾನದಿಂದ ಎದ್ದು ಬಂದಾಗ ಅವರಿಗೆ ಊಟ ಬೇಕು ಅನಿಸಿದ್ರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ಆದರೆ ಗುರುಗಳು ಯಾವ ರೂಪದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋಕೆ ಬರ್ತಾರೋ ಗೊತ್ತಿಲ್ಲ. ಅವರು ಒಂದು ಮನೆಗೆ ಹೋಗ್ಬಿಟ್ಟು 2 ಕೈಯಿನ ಈ ಥರ ಭಿಕ್ಷೆ ಬೇಡೋರಂತೆ ಮಾಸ್ಟರ್ಸ್. ಯಾವಾಗಲೂ 2 ಕೈ ಫಸ್ಟು ಚಪ್ಪಾಳೆ ತಟ್ಬಿಟ್ಟು, ಅವರು ಬಾಯಿ ಬಿಟ್ಟು ಮಾತಾಡ್ತಾರಲ್ಲ, ಮೌನವಾಗೇ ಇರೋರು, ಚಪ್ಪಾಳೆ ತಟ್ಬಿಟ್ಟು ಅವರು ಆಚೆ ಬಂದಾಗ ಈ ಥರ ಸನ್ನೆ ಮಾಡಿ ತೋರಿಸೋರಂತೆ ಭಿಕ್ಷೆ ಅಂತ. ಆಗ ಬಂದು ಒಬ್ಬೊಬ್ಬರು ಕೊಡೋರಂತೆ. ಒಳ್ಳೆ ಆಗ ಅಡುಗೆ ಮಾಡಿರೋದು, ಫ್ರೆಶ್ ಆಗಿರೋ ಅಂಥ ಬಿಸಿ ಬಿಸಿ ಊಟ ಇದ್ದರೆ ಅಡುಗೆ ಮಾಡಿ ಕೊಟ್ಟಿರೋದು ಒಬ್ಬೊಬ್ಬರು ಕೊಡೋರಂತೆ. ಒಬ್ಬೊಬ್ಬರು ಅಳಿಸೋಗಿರೋ ಅಂಥನ್ನ ತಂದು ಕೊಡೋರಂತೆ. ಒಬ್ಬೊಬ್ಬರು ಅದು ಕೊಡಿದ್ರೆ ನೀನು ಒಳ್ಳೆ ಎಮ್ಮೆ ಥರ ಇದೆಯಲ್ಲ, ನೀನು ಕೋಣ ಥರ ಇದೆಯಲ್ಲ, ಇಷ್ಟು ದಪ್ಪ ಇದ್ಕೊಂಡು ಭಿಕ್ಷೆ ಬೇಡ್ತೇನೆ, ನಾಚಿಕೆ ಆಗಲ್ವ ನಿನಗೆ, ಹೋಗು ಮುಂದಕ್ಕೆ ಅಂತ ಬೈಯೋರಂತೆ. ಒಬ್ಬೊಬ್ಬರು ಇವತ್ತು ಬಂದರೆ ಮತ್ತೆ ನಾಳೆ ಬಂದರೆ ಆ ಹುಡುಗನಿಗೆ ಊಟ ಕೊಡೋಣ ಅಂತ ಕಾಯ್ತಾ ಇದ್ದವರು ಸ್ವಲ್ಪ ಜನ ಇದ್ರಂತೆ. ಇದನ್ನು ಭಗವಾನೇ ಹೇಳ್ತಾರೆ ಮಾಸ್ಟರ್ಸ್. ಈ ಅನುಭವ ಮಾತ್ರ ಅವ್ರ ಬಾತಲ್ಲೇ ಹೇಳ್ತಾರೆ. ಆವಾಗಲೂ ಕೂಡ ಬಾಯಿ ಬಿಟ್ಟು ಯಾರ ಹತ್ರ ಏನೂ ಮಾತಾಡ್ತಿರ್ಲಿಲ್ಲ ಮಾಸ್ಟರ್ಸ್. ಡಿಟ್ಯಾಚ್ಮೆಂಟ್ ಅಂದರೆ ನಮ್ಗೆ ಇವಾಗ ಅಟ್ಯಾಚ್ಮೆಂಟ್ಲಿ ಡಿಟ್ಯಾಚ್ಮೆಂಟ್ ಆಗಿರಿ, ಸಂಸಾರದಲ್ಲಿ ನಿರ್ವಹಣೆ ಅಂದರೆ ಕೂಡ ಯಾವ ಮಟ್ಟಕ್ಕೆ ನೀವು ಇರಬೇಕು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಪತ್ರಿ ಸರ್. ಆದರೆ ನಾವು ಎಲ್ಲಿವರೆಗೂ ಡಿಟ್ಯಾಚ್ಮೆಂಟಲ್ಲಿ ಇದ್ದೀವಿ ಮಾಸ್ಟರ್ಸ್. ಸಂಸಾರದಲ್ಲಿ ನಿರ್ವಹಣೆ ಆದರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಎಷ್ಟು ಮಾತ್ರ ಡಿಟ್ಯಾಚ್ಮೆಂಟ್ ಮಾಡ್ತಾಯಿದ್ದೀವಿ, ಅವ್ರ ಜೊತೆ ಎಷ್ಟು ಅಟ್ಯಾಚ್ಮೆಂಟಲ್ಲಿ ಇದ್ದೀವಿ. ಆಮೇಲೆ ಎಲ್ಲ ವಸ್ತುಗಳು ನೋಡಿದಾಗ ನಮ್ಮ ಮನಸ್ಸು ಯಾವ ಮಟ್ಟಕ್ಕೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಅದರಿಂದ ಡಿಟ್ಯಾಚ್ಮೆಂಟ್ ಅಂದರೆ ಯಾವ ಮಟ್ಟಕ್ಕೆ ನಾವು ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಾವು ಗಮನಿಸ್ಕೊಂಡ್ರೆ, ಈ ಭಗವಾನ್ ಏನು ಗೊತ್ತಾ ಮಾಸ್ಟರ್ಸ್, ಭಿಕ್ಷಾ ಪಾತ್ರೆ ತೊಗೊಬೋದಾಗಿತ್ತು ಅವ್ರಿಗೆ ಫ್ರೀಯಾಗಿ ಸಿಕ್ಕಿರೋದು. ಆ ಭಿಕ್ಷಾ ಪಾತ್ರೆ ತೊಗೊಂಡ್ರೆ ಆ ಪಾತ್ರೆ ಇಡೋದಕ್ಕೆ ಒಂದು ಜಾಗ ನೋಡಬೇಕು, ಅದನ್ನು ಯಾರೇ ಎತ್ಕೊಳ್ತಾರಂತ ಅದಕ್ಕೊಂದು ಕಾವಲು ಕಾಯಬೇಕು, ಅದು ಕೂಡ ಒಂದು ಬಂಧನ ಆಗುತ್ತೆ.
ಅಂಥ ಭಿಕ್ಷಾ ಪಾತ್ರ ಕೂಡ ಈ ಕೈಗಳು ಈಶ್ವರ ಕೊಟ್ಟರೆ ಈ ಕೈ ಇರುವಾಗ ಭಿಕ್ಷಾ ಪಾತ್ರ ನನಗೆ ಯಾಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಇಡಿಯಲ್ಲಿ ಈ ಮಡಿಲಲ್ಲಿ ಎಷ್ಟು ಅವ್ರಿಗೆ ಈ ಕೈಯಲ್ಲಿ ಸಿಗುತ್ತೋ ಈ ಬೊಗಸೆಯಲ್ಲಿ ಎಷ್ಟು ಊಟ ಕೊಡ್ತಾರೋ ಅಷ್ಟಕ್ಕೆ ಮಾಸ್ಟರ್ಸ್, ಇನ್ನೇನು ಜಾಸ್ತಿ ಕೇಳಲ್ಲ ಅವರು. ಅದು ಯಾವಾಗಲೂ ಅವ್ರ ಕಣ್ಣು ಬಿಟ್ಟು ಅವ್ರ ಈ ಸ್ಥಿತಿಯಲ್ಲಿ ಇದ್ದಾಗ ಬರ್ತಾಯಿದ್ರಂತೆ. ಅದು ಅಲ್ಲಿಗೆ ತಿರುವಣ್ಣಾಮಲೆಗೆ ಹೋದ ಮೇಲೆ ಕೂಡ ಎಷ್ಟೋ ವರ್ಷಗಳಾದಮೇಲೆ ಈ ಭಿಕ್ಷೆ ಕೂಡ ಬೇಡಿರೋದು ಅವರು. ಆ ಭಿಕ್ಷೆ ಕೊಟ್ಟಾಗ ಏನು ಕೊಟ್ಟರು ಅದೇನೋ ಮಾತನ್ನು ತಿಂದ್ಬಿಟ್ಟು ಅದನ್ನು ಒರೆಸ್ಕೊಳ್ಳೋ ಕೂಡ ನೀರು ಕೂಡ ಯಾರನ್ನೂ ಕೇಳ್ತಾ ಇಲ್ಲ. ಎಲ್ಲಾದರೂ ಈ ರೋಡಲ್ಲಿ ಕೊಳೆಗಳಿದ್ದರೆ ನೀರು ಬೇಕಂದರೆ ಕುಡಿಯೋರಂತಿಲ್ಲ ಅಂದರೆ ತಿಂದ್ಬಿಟ್ಟು ಅವರಿಗೆ ಕೂದಲು ತುಂಬ ಕೂದಲಿರೋವಂತೆ ಮಾಸ್ಟರ್ಸ್. ಆ ಕೈಯನ್ನು ಕೂಡ ಆ ಕೂದಲಿಗೆ ಒರೆಸ್ಕೊಂಡು ಮುಂದಕ್ಕೆ ಹೋಗೋರಂತೆ. ಅದನ್ನು ಅವ್ರು ಹೇಳ್ತಾರೆ, ಆ ಕೂದಲಿಗೆ ಒರೆಸ್ಕೊಳ್ಳೋವಾಗ ನನ್ನಂಥ ಚಕ್ರವರ್ತಿನಿ ಯಾರು ಇಲ್ಲ ಅನ್ನೋ ಫೀಲಿಂಗಲ್ಲಿದ್ದೆ ನಾನು. ಯಾಕಂದ್ರೆ ಅವ್ರಿಗೆ ಯಾವ ಬಟ್ಟೆ ಬೇಕಾಗಿಲ್ಲ, ಯಾವ ವಾಶ್ ಬೇಷನ್ ಬೇಕಾಗಿರಲಿಲ್ಲ, ಯಾವ ನೀರು ಬೇಕಾಗಿರಲಿಲ್ಲ, ಯಾರ ಮೇಲೆ ಡಿಪೆಂಡ್ ಆಗೋ ಅಂಥ ಕೆಲಸ ಇರಲಿಲ್ಲ. ಆ ತಲೆಗೆ ಒರೆಸ್ಕೊಂಬಿಟ್ಟು ಅವ್ರ ಫೀಲಿಂಗ್ ಅವರೇ ಹೇಳ್ಕೊಳ್ತಾರೆ ಮಾಸ್ಟರ್ಸ್. ಅದು ನನ್ನಂಥ ಚಕ್ರವರ್ತಿ ಯಾರು ಇಲ್ವೇನೋ ಈ ಪ್ರಪಂಚದಲ್ಲಿ ಅನ್ನೋ ಅಷ್ಟು ಸಂತೋಷವಾಗಿ ಹೋಗ್ತಾ ಇದ್ದೆ ನಾನು ತಲೆಗೆ ಒರೆಸ್ಕೊಂಡು ಅಂತ ಹೇಳ್ತಾರೆ ಪಾತು. ಆ ರೀತಿಯಲ್ಲಿ ಡಿಟ್ಯಾಚ್ಮೆಂಟಲ್ಲಿದ್ದರು ಮಾಸ್ಟರ್ಸ್. ಅಂದರೆ ಅವರು ಆ ಇಡೀ ಊಟ ಇಲ್ದರೆ ಕೂಡ ಅವರು ಮಾಡಿರೋ ಸಾಧನೆಗೆ ಆ ಶ್ವಾಸದಿಂದನೇ ಅವರು ಬದುಕಬೋದಾಗಿತ್ತು ಮಾಸ್ಟರ್ಸ್. ಆ ಊಟ ಅನ್ನೋ ಒಂದು ಎನರ್ಜಿ ತೊಗೊಳೋದಕ್ಕೆ ಅವ್ರು ನಮ್ಮ ಮನೆವರೆಗೂ ಆ ಮನೆಗಳವರೆಗೂ ಹೋಗಿದ್ದಾರೆ ಅಂತಂದರೆ ಆ ಮನೇಲಿರೋ ಎಷ್ಟೋ ಕಷ್ಟಗಳನ್ನ ಕರ್ಮಗಳನ್ನ ಅವರು ಆ ಊಟದ ರೂಪದಲ್ಲಿ ಎನರ್ಜಿ ರೂಪದಲ್ಲಿ ಅವ್ರು ರಿಸೀವ್ ಮಾಡ್ಕೊತಾರೆ ಮಾಸ್ಟರ್ಸ್. ಗುರುಗಳು ಯಾಕೆ ಭಿಕ್ಷೆ ರೂಪದಲ್ಲಿ ಬರ್ತಾರೆ ಅಂದರೆ ಈ ಒಂದು ವಿಧದಲ್ಲಿ ನಮ್ಮನ್ನು ಕಾಪಾಡೋದಕ್ಕೆ ಅವರು ಆ ರೂಪ ತಾಳಿ ಬರ್ತಾರೆ ಮಾಸ್ಟರ್ಸ್. ಆದರೆ ಅದಕ್ಕೆ ಪತ್ರಿ ಸಾರ್ ಯಾರು ಬಂದರೆ ಕೂಡ ನಿಮ್ಗಾದರೆ ಭಿಕ್ಷೆಗೆ ಬಂದರೆ ಕೂಡ ನಿಮ್ಗಾದರೆ ಕೂಡ ಇಲ್ಲಾಂದರೆ ಏನೂ ಮಾತಾಡಬೇಡಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಯಾರು ಇಷ್ಟು ಕ್ಲಿಯರಾಗಿ ಹೇಳಿರೋರು ಯಾರು ಇಲ್ಲ ಮಾಸ್ಟರ್ಸ್. ಎಲ್ಲ ಗುರುಗಳ ಪದಗಳಲ್ಲಿ ಹೇಳಿದ್ರು, ಪದ್ಯಗಳಲ್ಲಿ ಹೇಳಿದ್ರು, ಕೀರ್ತನೆಗಳಲ್ಲಿ ಹೇಳಿದ್ರು. ಆದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ಮಟ್ಟಕ್ಕೆ ನಾವುಗಳು ಬೆಳೆದಿರಲಿಲ್ಲ. ಈ ಥರ ಬಿಡಿಸಿ ಹೇಳಿದಾಗ ಪೂಜೆ ಯಾಕೆ ಮಾಡಬಾರ್ದು, ಯಾರು ಪೂಜೆ ಮಾಡಬೇಕು, ಯಾರು ಪೂಜೆ ಮಾಡಬಾರ್ದು, ಹೂವು ಯಾಕೆ ಕೀಳಬಾರ್ದು, ಯಾಕೆ ಒಬ್ಬರ ಬಗ್ಗೆ ಕಮೆಂಟ್ ಮಾಡಬಾರ್ದು ಅಂದರೆ ಇವಾಗ ಭಗವಾನ್ ಮಹರ್ಷಿ ಆಗ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಆ ಸಮಯದಲ್ಲಿ ಬೈದಿರೋರಿಗೆ ಗೊತ್ತಾ? ಇಲ್ಲ ಪ್ರೀತಿಯಿಂದ ಊಟ ಕೊಟ್ಟಿರೋರಿಗೆ ಗೊತ್ತಾ? ಇಲ್ಲ ಅಳಿಸೋಗಿರೋ ಅನ್ನ ಕೊಟ್ಟಿರೋರಿಗೆ ಗೊತ್ತಾ? ಇಲ್ಲ ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ರಲ್ಲ ಅವ್ರಿಗೆ ಗೊತ್ತಾ? ಅವ್ರ ಮೇಲೆ ಕಲ್ಲೆಸ್ರಲ್ಲ ಅವ್ರಿಗೆ ಗೊತ್ತಾ? ಇಲ್ಲ, ಇವರೆಲ್ಲರೂ ಜ್ಞಾನನೇ ಇಲ್ದಿರೋರು. ಅಂದರೆ ಬ್ರಾಹ್ಮಣ ಕುಟುಂಬದಲ್ಲಿಟ್ಟು ಅಂಥ ಪವಿತ್ರವಾದ ದೇವಸ್ಥಾನದಲ್ಲಿ, ಪರಮ ಪವಿತ್ರವಾದ ದೇವಸ್ಥಾನದಲ್ಲಿ ಅರ್ಚಕರಾಗಿ ನಿಂತಿರೋ ಅಂಥವರು ಒಳ್ಳೆಯ ಪಂಚಾಮೃತಗಳೆಲ್ಲ ತೆಗೆದಿಟ್ಕೊಂಡು ಕರ್ಪೂರದ ನೀರು ತೊಗೊಂಬಂದಿಟ್ರಲ್ಲ ಅವ್ರಿಗೆ ಗೊತ್ತಾ? ಈ ಆತ್ಮ ಯಾರು? ಸಾಕ್ಷಾತ್ ಈಶ್ವರನೇ ಇಷ್ಟು ರೂಪದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿದ್ದಾರೆ. ನಾವು ಯಾವ ರೂಪದಲ್ಲಿದ್ದೀವಿ ಅಂತ, ನಾವು ಯಾವ ಸ್ಥಿತಿಲಿದ್ದೀವಿ ಅಂತ ನಮ್ಮನ್ನು ಕಂಡುಹಿಡಿಯೋಕೆ ಬಂದಿದ್ದಾರೆ ಈಶ್ವರ ಅಂತ ನಮಗೆ ಗೊತ್ತಾ? ಅದಕ್ಕೆ ದೊಡ್ಡವರು ಇವಾಗಲೂ ಹೇಳ್ತಾರೆ ಮಾಸ್ಟರ್ಸ್, ಯಾವಾಗಲೂ ಮನೆಗಳಲ್ಲಿ ಪಾತ್ರೆಗಳು ಖಾಲಿ ಮಾಡಬೇಡಿ. ಅಷ್ಟಾದರೂ ನಿಮಗೆ ಊಟ ನಿಮಗೆ ಸಾಕಾಗಲಿಲ್ಲ ಅಂದ್ರೆ ಕೂಡ ಒಂದು ತುತ್ತಾದರೂ ಅದರಲ್ಲಿ ಉಳಿಸಿ ಪಾತ್ರೆಯನ್ನು ಖಾಲಿ ಮಾಡಬೇಡಿ ಅಂದರೆ ಯಾಕೆ ಗೊತ್ತಾ? ಈಶ್ವರ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬೇಕಾದರೂ ಭಿಕ್ಷೆಗೆ ಬರ್ತಾರೆ. ಆ ಸಮಯದಲ್ಲಿ ಆ ಮನೇಲಿ ಇಲ್ಲ ಅನ್ನೋ ಪದ ಇರಬಾರ್ದು ಅಂತ ದೊಡ್ಡವರು ನಿಜವಾಗ್ಲೂ ಮಾಸ್ಟರ್ಸ್, ದೊಡ್ಡವರು ಅನ್ನೋದು ಗಾದೆಗಳು ಬಂದಿದ್ದಾವೆ. ಯಾವಾಗಲೂ ವೇದಗಳು ಸುಳ್ಳಾದರೆ ಕೂಡ ಗಾದೆಗಳು ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಸುಳ್ಳಾಗಿಲ್ಲ ಮಾಸ್ಟರ್ಸು ಗಾದೆಗಳು. ಯಾಕಂದರೆ ಆ ಗಾದೆಗಳು ಹೇಳಿದವರು ಸಾಕ್ಷಾತ್ ಆ ದಿವ್ಯಾತ್ಮಗಳು. ಸೃಷ್ಟಿ ಬಂದಾಗ ಆ ಸೃಷ್ಟಿಯಲ್ಲೇ ಸೃಷ್ಟಿಯಾಗಿರುವಂಥ ಪವಿತ್ರ ಆತ್ಮಗಳವರು, ಆ ದಿವ್ಯಾತ್ಮಗಳು ಹೇಳೋ ಅಂಥ ಗಾದೆಗಳಿವೆಲ್ಲ. ನಾವಿಲ್ಲಿವರೆಗೂ ದೊಡ್ಡವರು ಯಾವ ದೊಡ್ಡವರು ಹೇಳಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಆ ಮೂಲದಿಂದ ಹುಟ್ಟಿರೋಂಥ ಪದಗಳಾಗಿರೋದಕ್ಕೆ ಇವತ್ತಿಗೂ ಅದು ಅಷ್ಟು ಅದ್ಭುತವಾದ ಸ್ಥಿತಿಯಲ್ಲಿ ಆ ಪದಗಳಿದ್ದಾವೆ ಮಾಸ್ಟರ್ಸ್. ಆ ವೆಲ್ಕಮ್ ಮಾಡ್ಕೊಳ್ಳೋದು, ಆ ದಿವ್ಯಾತ್ಮಗಳು ಬರ್ತಾರೆ, ಅವ್ರಿಗೆ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ಒಂದು ರಂಗೋಲಿ ಹಾಕಿ ಆ ದಿವ್ಯಾತ್ಮಗಳು ಬರ್ತಾರೆ, ಅವರಿಗೆ ಸ್ವಾಗತ ಮಾಡಿ. ಸೂರ್ಯ ಬರ್ತಾರೆ, ಸೂರ್ಯನಿಗೆ ಸ್ವಾಗತ. ಸೂರ್ಯ ಹುಟ್ಟೋಕೆ ಮುಂಚೆ ಬಾಗಿಲಿಗೆ ನೀರು ಹಾಕಿ ಅಂದರೆ ಯಾಕೆ ಅಂದರೆ ಈ ಒಂದು ವಿಧಕ್ಕೆ ಮಾಸ್ಟರ್. ಸಾಯಂಕಾಲ ಸಂಜೆ ಸಮಯದಲ್ಲಿ, ಪ್ರತಿ ಸಂಜೆ ಸಮಯದಲ್ಲಿ ಈಶ್ವರ ಅವರ ವಾಹನ ಏನು ಇದೆಯೋ ಆ ಹಸು ಮೇಲೆ ಕೂತ್ಕೊಂಡು ಅವರು ಸಂಚಾರಕ್ಕೆ ಬರ್ತಾರಂತೆ. ಅದಕ್ಕೆ ಆ ಸಂಜೆ ಸಮಯದಲ್ಲಿ
ಆ ಗೋಧೂಳಿ ಸಮಯದಲ್ಲಿ ಬಾಗಿಲಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ರಂಗೋಲಿಗೆ ದೀಪ ಹಚ್ಚಿಡ್ತಾರೆ ಪ್ರತಿ ಮನೆಯಲ್ಲೂ. ಅವರು ಇವಾಗ ಹಳ್ಳಿಗಳಲ್ಲಿ ಅವರಿಗೆ ನಮ್ಮಂಗೆ ಸ್ನಾನ ಮಾಡಬೇಕು, ಪವಿತ್ರವಾಗಿ ದೀಪ ಅಂಟಿಸ್ಬೇಕು, ಈ ಥರ ಏನೂ ಗೊತ್ತಿಲ್ಲ ಮಾಸ್ಟರ್ಸ್ ಅವರಿಗೆ. ಅವ್ರು ಸಂಜೆ ಬರ್ತಾರೆ, ಎಷ್ಟೋ ಕೆಲಸಗಳು ಮಾಡ್ತಾರೆ, ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರೆ. ಆದರೆ 6 ಗಂಟೆ ಸಮಯಕ್ಕೆ ಒಬ್ಬರಾದರೂ ಮನೆಗೆ ಬಂದು ಆ ಸಗಣಿ ತೆಗೆದು ಆಚೆ ಹಾಕ್ಬಿಟ್ಟು ಪವಿತ್ರವಾದ ಆ ಹಸುವಿನ ಸಗಣಿ ಇಟ್ಬಿಟ್ಟು ಆ ಸಗಣಿ ಮೇಲೆ ದೀಪ ಅಂಟಿಸ್ಬಿಟ್ಟು ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಯಾವತ್ತಿಗೋ ಸ್ನಾನ ಮಾಡ್ತಾರೆ. ಮತ್ತು ಯಾವಾಗಲೂ 8-9 ಗಂಟೆಗೋ ಸ್ನಾನ ಮಾಡ್ತಾರೆ. ಅವರು ಸ್ನಾನ ಮಾಡಿದ್ರೆ ಅಂಟಿಸ್ಬೇಕು ಅನ್ನೋದು ಗೊತ್ತಿಲ್ಲ, ಆದರೆ ಆ ಸಮಯಕ್ಕೆ ದೀಪ ಅಂಟಿಸೋದು ಅನ್ನೋದು ಮಾತ್ರ ಗೊತ್ತು ಮಾಸ್ಟರ್ಸ್. ಯಾಕಂದರೆ ಅವ್ರ ಹೃದಯದಲ್ಲಿ ಯಾವ ಕಲ್ಮಶನೂ ಇಲ್ಲ. ಅಲ್ಲಿ ದೇಹ ಕೆಲಸ ಮಾಡಿರ್ಬೋದು, ಸುದ್ದಿ ಇಲ್ಲದ್ರೆ ಇರ್ಬೋದು, ಆದರೆ ಹೃದಯದಲ್ಲಿ ಇರೋದು ಅವ್ರಿಗೆ ಒಂದಷ್ಟೇ. ಈ ಸಮಯದಲ್ಲಿ ದೀಪ ಅಂಟಿಸ್ಬೇಕಂದ್ರೆ ಅಂಟಿಸ್ಬೇಕು, ಈ ಸಮಯದಲ್ಲಿ ಆ ಹಸು ನೀರು ಹಾಕ್ಬಿಟ್ಟು ಅಲ್ಲಿ ರಂಗೋಲಿ ಹಾಕ್ಬಂದ್ರೆ ಹಾಕ್ಬೇಕು, ಇಷ್ಟೇ ಗೊತ್ತು ಅವರಿಗೆ. ಇದು ಅಷ್ಟು ಪವಿತ್ರವಾಗಿ ನಾವಿದ್ದಾಗ ಈಶ್ವರ ನಮ್ಮೊಳಗಡೆ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮಾಸ್ಟರ್ಸ್. ಆ ಥರ ಮನೆಗೆ ಅವರು ಮಹರ್ಷಿ ಹೇಳ್ತಾರೆ, ತಿರುವಣ್ಣಾಮಲೆಯಲ್ಲಿ ಎಷ್ಟು ಮನೆಗಳಿದೆಯೋ ಅಷ್ಟೂ ಮನೆಗಳಲ್ಲೂ ನಾನು ಭಿಕ್ಷೆ ಬೇಡಿದ್ದೀನಿ. ಆದರೆ ಒಂದು ದಿನ ಹೋಗಿರೋ ಮನೆಗೆ ಇನ್ನೊಂದು ದಿನ ನಾನು ಮತ್ತೆ ಹೋಗಿಲ್ಲ. ಇದರಲ್ಲಿ ಗೂಢಾರ್ಥ ಎಷ್ಟಿರ್ಬೋದು ನಾವು ಅರ್ಥ ಮಾಡ್ಕೊಬೋದು ಮಾಸ್ಟರ್ಸ್. ಇಲ್ಲಿ ಹೊಟ್ಟೆ ಹಸಿವಾಗಿರೋರಾಗಿದ್ದಿದ್ರೆ ಅವ್ರಿಗೆ ದಿನ ಬಿಸಿ ಊಟ ಮಾಡಿಕೊಟ್ರಲ್ಲ, ಅವ್ರು ಕಾಯ್ತಾ ಇದ್ರಲ್ಲ. ಅಲ್ಲಿ ಅವರು ಯಾವ ಮನೆಗೆ ಹೋಗೋದು ಬೇಡ, ಆ ಮನೆಗೆ ಹೋಗ್ಬಿಟ್ಟು ಅವರು ಅಷ್ಟು ಪವಿತ್ರವಾಗಿ ಅವರು ಚೆನ್ನಾಗಿ ಬಿಸಿ ಬಿಸಿಯಾಗಿ ಕೊಟ್ಟರು ಊಟ ತಿನ್ಕೊಂಡು ದಿನ ಅವ್ರ ಮನೆಗೆ ಹೋಗ್ಬೋದಾಗಿತ್ತಲ್ವಾ. ಅವ್ರು ಬೈತಾ ಇರಲಿಲ್ಲ, ಅವ್ರು ಕಾಯ್ತಾ ಇದ್ರಂತೆ. ಅಯ್ಯೋ ಭಗವಾನ್ ಬಂದ್ರೆ, ಹುಡುಗ ಬಂದರೆ ನಾವು ಊಟ ಕೊಡಬೇಕು ಅಂತ ಮಾಡಿಟ್ಕೊಂಡು ಕಾಯ್ತಾ ಇದ್ರಂತೆ. ಅದು ಕೂಡ ಭಗವಾನೇ ಹೇಳ್ತಾರೆ. ಆದರೆ ಮತ್ತೆ ಆ ಮನೆಗೆ ಅವ್ರು ಹೋಗಿಲ್ಲ ಮಾಸ್ಟರ್ಸ್. ಎಷ್ಟು ಮನೆಗಳಿದೆ ಅವರೇ ಹೇಳ್ತಾರೆ ಇದನ್ನು, ಎಷ್ಟು ಮನೆಗಳಿದೆ ಅಷ್ಟು ಮನೆಗಳಲ್ಲೂ ನಾನು ಭಿಕ್ಷೆ ಬೇಡಿದ್ದೀನಿ. ಆದರೆ ಒಂದು ಮನೆಗೆ ಹೋಗಿದ್ದು, ಒಂದು ದಿನ ಹೋಗಿರೋ ಮನೆಗೆ ಮತ್ತೊಂದು ದಿನ ನಾನು ಹೋಗಿಲ್ಲ. ಇದರಲ್ಲಿ ಗೂಢಾರ್ಥ ಇಷ್ಟೇ ಮಾಸ್ಟರ್ಸ್. ಆ ಮನೇಲಿರೋ ಕಷ್ಟಗಳನ್ನ, ಆ ಮನೇಲಿರೋ ಅಜ್ಞಾನನ, ಆ ಜ್ಞಾನ ಜ್ಯೋತಿ ಅವರು ತಗೊಂಡು ನಮಗೆ ಜ್ಞಾನ ಪ್ರಸಾದಿಸೋಕ್ಕಂಥ ಜ್ಞಾನ ಮೂರ್ತಿಗಳು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಮಾಸ್ಟರ್ಸ್. ಯಾವ ಭಿಕ್ಷಕರಲ್ಲ, ಯಾವ ರೂಪದಲ್ಲಿ ಈಶ್ವರ ಇರ್ತಾರೋ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಎಲ್ಲಾದರೂ ಹೋದರೆ ಕೂಡ, ಯಾರಾದರೂ ಬಂದರೆ ಕೂಡ ನಮ್ಮ ಕೈಲಾದರೆ ಕೊಡೋಣ, ಇಲ್ಲ ಅಂದರೆ ಏನಿದೆ ಸಂಪೂರ್ಣವಾಗಿ ನಿಂತ್ಕೊಳ್ಳೋಣ. ನಾವು ಸುಮ್ಮನೆ ನಿಂತಿದ್ರೂ ಕೂಡ ಅವ್ರು ಏನೂ ಮಾತಾಡಲ್ಲ. ಬಾಯಿ ಬಿಟ್ಟು ಏನು ಮಾತಾಡಿದ್ರೆ, ಮನಸ್ಸಲ್ಲಿ ಏನು ಬೈಕೊಳ್ದ್ರೇನಿದ್ರೆ ಸಾಕು. ನಾವು ಗುರುಗಳೆಲ್ಲ ನಮಗೆ ಇದೆಲ್ಲ ಈ ಸಂದೇಶಗಳಲ್ಲಿ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬರ್ತಾರೆ ಮಾಸ್ಟರ್ಸ್. ಇವೆಲ್ಲ ಅದಕ್ಕೆ ಬರ್ತಾರೆ ಅವರು. ಇದರಲ್ಲಿ ನಾವು ಎಷ್ಟು ವಿಷಯಗಳು ತಿಳ್ಕೊಬೋದು ಮಾಸ್ಟರ್ಸ್. ಒಂದು ಡಿಟ್ಯಾಚ್ಮೆಂಟ್ ಅಂದರೆ, ಒಂದು ಭಿಕ್ಷಾ ಪಾತ್ರೆ ಕೂಡ ನನಗೆ ಅಟ್ಯಾಚ್ಮೆಂಟ್ ಆಗುತ್ತೆ, ಅದನ್ನು ಕಾಪಾಡೋದಕ್ಕೆ ಒಂದು ಜಾಗ ಹುಡುಕಬೇಕು, ಅದನ್ನು ಯಾರು ಎತ್ಕೊತಾರೆ ಅವ್ರನ್ನ ಬೈಬೇಕು, ಅವ್ರು ಇನ್ನೇನೋ ಮಾಡ್ತಾರಂತ ಅವ್ರ ಮೇಲೆ ದ್ವೇಷ, ಇವೆಲ್ಲ ಒಂದಕ್ಕೊಂದು ಎಷ್ಟು ಚೈನ್ ಲಿಂಕು ಗೊತ್ತಾ ಮಾಸ್ಟರ್ಸ್. ನಮಗೆ ಒಂದು ಮನೆ ಅಂತೀವಿ, ಮನೆಯಲ್ಲಿ ಎಷ್ಟು ಲಿಂಕ್ ಇರುತ್ತೆ ನಮಗೆ ಸಂಸಾರದಲ್ಲಿ. ಇವತ್ತು ಎಷ್ಟು ಬಿಡಿಸ್ಕೊಳ್ತೀವಿ ನಾವು. ಎಷ್ಟು ಸಾಧನೆ ಮಾಡಿದ್ರು ಕೂಡ ಒಂದು ಕಡೆಯಲ್ಲಿ ಆಚೆಗೆ ಹೋಗಬೇಕು ಅಂದರೆ, ಅಯ್ಯೋ ಗಂಡನಿಗೆ ಇದು ಮಾಡಿಕೊಟ್ಟಿಲ್ಲ, ಮಕ್ಕಳಿಗೆ ಇದು ಮಾಡಿಕೊಟ್ಟಿಲ್ಲ, ಮಕ್ಕಳಿಗೆ ಅದು ಮದುವೆ ಆಗಲಿಲ್ಲ, ಆದರೆ ಕೂಡ ಅವ್ರಿಗೆ ಇನ್ನೇನೋ ಸಹಾಯ ಮಾಡಲಿಲ್ಲ, ನಾನು ಕರ್ತವ್ಯ ಮಾಡಬೇಕು. ಅಲ್ಲೂ ಕೂಡ ಮತ್ತೆ ನಾವು ಕರ್ತವ್ಯಕ್ಕೆ ಹೋಗ್ತೀವಿ. ಈ ಪೂರ್ತಿ ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು ಯಾವತ್ತಿಗಾಗುತ್ತೆ ಮಾಸ್ಟರ್ಸ್. ನಮಗೆ ಮಾಡ್ಕೊಬೇಕು. ಆದರೆ ಮಾಡ್ಕೊಬೇಕು ಅಂದರೆ ಯಾವ ಸ್ಥಿತಿಲಿ ನಾವು ಸಾಧನೆ ಮಾಡಬೇಕು. ನಮ್ಮ ಕರ್ತವ್ಯ ಆಗಿದೆ ಅಂದರೆ ನಮ್ಮ ಮಕ್ಕಳು, ನಮ್ಮ ದ್ವಾರ ನಮ್ಮ ಮೂಲಕ ಬಂದಿರೋ ಮಕ್ಕಳಿಗೆ ಒಂದು ಮದುವೆ, ಒಂದು ಓದು ಆಗಿದೆ ಅಂದರೆ ಅಲ್ಲಿಗೆ ನಮ್ಮ ಕರ್ತವ್ಯ ಮುಗಿಯಿತು ಅಂತ ಅರ್ಥ ಮಾಸ್ಟರ್ಸ್. ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ಅವ್ರಿಗೊಂದು ಮದುವೆ ಅಂತ ಆಯಿತು ಅಂದರೆ ಅವ್ರ ಪಾಟಿಗೆ ಅವ್ರನ್ನ ಬಿಡಿ ಬದುಕೋ ಶಕ್ತಿ ಅವ್ರಿಗಿದೆ. ಮತ್ತು ನನ್ನ ಕರ್ತವ್ಯ ಅಂದ್ಕೊಂಡು ನೀನು ಬೇಡದ್ರ ಹುಚ್ಚಲ್ಲಿ ಇಳಿದಾಗ ನಿನ್ನನ್ನು ಕಾಪಾಡೋಕೆ ಇನ್ಯಾವ ಗುರುಗಳು ಬರಲ್ಲ ಮಾಸ್ಟರ್ಸ್. ಇಲ್ಲಿ ನಮ್ಮನ್ನು ನಾವೇ ಕಾಪಾಡ್ಕೊಬೇಕು. ಅದಕ್ಕೆ ಅಪ್ಪೋ ದೀಪೋಭವ ಅಂತ ಹೇಳಿದ್ದಾರೆ ಬುದ್ಧ ಭಗವಾನ್. ಯಾಕಂದ್ರೆ ನಿನ್ನ ದೀಪ ನೀನೇ ಬೆಳಗಿಸ್ಬೇಕು, ಯಾರೂ ಬಂದು ಬೆಳಗಿಸೋಕ್ಕಾಗಲ್ಲ. ಎಷ್ಟು ಸದ್ಯ ಬಂದು ಎಬ್ಬರಿಸ್ತಾರೆ, ಎಷ್ಟು ಗುರುಗಳು ಬರ್ತಾರೆ, ಎಷ್ಟು ಜನ್ಮಗಳಲ್ಲಿ ಬರ್ತಾರೆ, ಆದರೆ ಗುರು ಬಿಡಲ್ಲ ನಮ್ಮನ್ನು. ಸಾಕ್ಷಾತ್ ಈಶ್ವರನೇ ದಾರಿ ತೋರಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರಂತೆ. ಬರ್ತಾನೆ ನನ್ನ ಮಗು, ಎಷ್ಟೋ ಜನ್ಮಗಳಿಗಾರು ಬರಲಿ ಬಿಡು, ಬರ್ತಾನೆ ಅಂತ. ಆದರೆ ಗುರು ಏನು ಗೊತ್ತಾ ಮಾಸ್ಟರ್ಸ್, ಒಂದು ಸತಿ ನಾವು ಆ ಗುರುವಿಗೆ ಸರೆಂಡರ್ ಆದರೆ, ಆ ಗುರು ನಮ್ಮ ಜವಾಬ್ದಾರಿ ಅವರು ತೊಗೊಂಡ್ರೆ, ಎಷ್ಟು ಜನ್ಮಗಳಾದರೂ ಕಾದು ಕಾದು ನಮ್ಮನ್ನು ಕರ್ಕೊಂಡೋಗಿ ನಮ್ಮ ಪೂರ್ಣಾತ್ಮದಲ್ಲಿ ನಮ್ಮನ್ನು ಪರಿಪೂರ್ಣವಾಗಿ ಸೇರಿಸೋವರೆಗೂ ಗುರುವ ಪ್ರಯತ್ನ ಪಡ್ತಾನೇ ಇರ್ತಾರಂತೆ ಮಾಸ್ಟರ್ಸ್. ಅಷ್ಟು ದೊಡ್ಡ ಜವಾಬ್ದಾರಿ ತೊಗೊಂಡು ಬರೋವರೇ ಗುರು. ಅದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಪದ ಮಾಸ್ಟರ್ಸ್ ಗುರು ಅನ್ನೋದು. ಗುರು ಅಂದರೆ ಭಾರ, ನಮ್ಮೆಲ್ಲರ ಭಾರ ತೊಗೊಂಡಿರೋವರೇ ಗುರು ಮಾಸ್ಟರ್ಸ್.
ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ಗುರುವು ದೇವರು ಇಬ್ಬರು ಬಂದು ನಿಂತ್ಕೊಂಡ್ರೆ ಯಾರಿಗಪ್ಪ ನೀನು ನಮಸ್ಕಾರ ಮಾಡ್ತೇನೆ? ನಾನು ಫಸ್ಟು ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಗುರು ತೋರಿಸ್ಕೊಟ್ರೇ ದೇವರು ಅನ್ನೋದು ನನಗೆ ಪರಿಪೂರ್ಣವಾಗಿ ಅರ್ಥ ಆಗಿದೆ. ಗುರುವಿಲ್ಲದೆ ಇದ್ದರೆ ಗುರಿನೇ ಇಲ್ಲ ಮಾಸ್ಟರ್ಸ್. ಈಶ್ವರನದ ಹತ್ರ ಹೋಗೋದು ಗೊತ್ತು ನಮಗೆ, ಎಲ್ಲಿ ಜಾಗ ಗೊತ್ತು, ಇಲ್ಲಿಗೆ ಹೋದರೆ ನಾವು ಸೇರ್ಕೊತೀವಿ ಅಂತ ಗೊತ್ತಾದರೆ ಹೋಗೋ ದಾರಿ ಗೊತ್ತಿಲ್ಲ ಮಾಸ್ಟರ್ಸ್ ನಮಗೆ. ಆ ದಾರಿ ತೋರಿಸೋವನೇ ಗುರು. ಅದಕ್ಕೆ ಗುರುವಿಲ್ದಿರೋ ವಿದ್ಯೆ ಗುಡ್ಡಿ ವಿದ್ಯೆ ಅಂತಾರೆ. ಆ ಗುರು ತಾರಿಸಿರೋ ದಾರಿ ತೋರ್ಸೋಕೆ ಬಂದರೆ ಮಾತ್ರ ನಾವು ಸೇರ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅಂಥ ಗುರುಗಳಿಗೆ ಈ ಭಾರತ ದೇಶ ಹುಟ್ಟಿದ ಮನೆ. ಅಂಥ ಭಾರತ ದೇಶ ಹುಟ್ಟಿರೋರು ನಾವೆಲ್ಲ ಸಾಮಾನ್ಯದವರಲ್ಲ ಮಾಸ್ಟರ್ಸ್. ಈ ದೇಶದಲ್ಲುಟ್ಟು ಇಂಥ ಗುರುಗಳ ಮಧ್ಯದಲ್ಲಿದ್ದು ಅವ್ರ ಎನರ್ಜಿಯಲ್ಲಿ, ಅವ್ರ ಆರಾಧಲ್ಲಿ ಪತ್ರಿ ಸಾರಿ ಇವತ್ತು ನಮ್ಮನ್ನೆಲ್ಲರನ್ನೂ ಕವರ್ ಮಾಡಿ ಒಂದು ಮೂಮೆಂಟ್ ಅಂತಿಟ್ಟು ಆ ಮೂಮೆಂಟಲ್ಲಿ ನಮ್ಮನ್ನಿಟ್ಟು ಅವ್ರ ಮಡಲಲ್ಲಿಟ್ಟು ಕಾಪಾಡ್ತಾ ಇದ್ದಾರೆ ಮಾಸ್ಟರ್ಸ್. ಇವ್ರ ಜೊತೆಗೆ ಸಾಕ್ಷಾತ್ ಈಶ್ವರ ಅವ್ರ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅಂಥ ಕಾಪಾಡ್ತಿರೋ ಗುರುಗಳು ಕೊಟ್ಟಿರೋ ಒಂದೊಂದು ಪದಾನು, ಅವ್ರ ಪಾದಗಳನ್ನ ಇಟ್ಕೊಂಡ್ರೆ ನಮಗೇನೂ ಬರಲ್ಲ. ಅವ್ರ ವಿಗ್ರಹಕ್ಕೆ ಹಾರ ಹಾಕಿದ್ರೆ ನಮಗೇನೂ ಬರಲ್ಲ. ಅವ್ರು ಏರಿರೋ ಪದಗಳಿಗೆ ಅರ್ಥ ತಿಳ್ಕೊಂಡು ಆ ಅರ್ಥದಲ್ಲಿ ನಾವು ನಡೀತಾ ಅಂಥ ಮಹಾನ್ ಗುರುಗಳಿಗೆ ಸದಾಕಾಲ ನಮ್ಮ ಕೈ ಬಿಡದ್ರಂಗೆ ನಮ್ಮನ್ನು ಕಾಪಾಡಿ ಅಂತ ಶರಣಾಗ್ತಾ, ಅಂಥ ಈಶ್ವರನೊಳಗಡೆ ನಾವು ಸೇರೋವರೆಗೂ ಅವ್ರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಈ ಒಂದು ಭಿಕ್ಷೆ ಮಾತ್ರ ನಾವು ಯಾವಾಗಲೂ ಬೇಡಬೇಕು ಮಾಸ್ಟರ್ಸ್. ಆ ಸಾಕ್ಷಾತ್ ಪರಮೇಶ್ವರನ ಹತ್ರ, ಗುರು ರೂಪದಲ್ಲಿರೋ ಆ ಈಶ್ವರನ ಹತ್ರ. ಇಲ್ಲಿ ನಮ್ಮದು ಏನೂ ಇಲ್ಲ, ಪೂರ್ತಿಯಾಗಿ ನಾವು ಈ ದೇಹ, ಈ ಮನಸ್ಸು, ಈ ಬುದ್ಧಿ, ಈ ಆತ್ಮ ಎಲ್ಲ ನಿಮಗೆ ಶರಣಾಗತಿ ಆಗಿದ್ದೀವಿ ಮಾಸ್ಟರ್. ಇದನ್ನು ಕಾಪಾಡೋದು ನಿಮಗೆ ಬಿಟ್ಟಿದ್ದು. ಇದರಲ್ಲಿ ಮಾತಾಡೋರು, ಮಾತಾಡಿಸ್ತಿರೋರು, ಮಾಡಿಸ್ತಿರೋರು ಎಲ್ಲ ನೀವೇ ಅಂತ ಯಾವಾಗ ನಾವು ಪರಿಪೂರ್ಣವಾಗಿ ಅರ್ಥ ತಿಳ್ಕೊಂಡು ಶರಣಾಗ್ತೀವೋ ಆವಾಗ ನಮ್ಮ ಪರಿಪೂರ್ಣ ಜವಾಬ್ದಾರಿ ಅವರು ತಗೊಂಡು ಅವರು ನಮ್ಮನ್ನು ಕರ್ಕೊಂಡೋಗಿ ಸೇರಿಸೋ ಕಡೆ ಸೇರಿಸ್ತಾರೆ ಮಾಸ್ಟರ್ಸ್. ಅಂಥ ಅದ್ಭುತವಾದ ಗುರುಗಳು ಇರೋ ಅಂಥ ಸಮಯದಲ್ಲೇ ನಾವು ಎಚ್ಚೆತ್ಕೊಳ್ಳೋಣ. ಅಂಥ ಗುರುಗಳ ಜೊತೆಗೆ ಸದಾಕಾಲ ನಮ್ಮ ಪ್ರಯಾಣ ಸಾಗ್ತಾ ಇರಲಿ ಮಾಸ್ಟರ್ಸ್. ಇಂಥ ಜ್ಞಾನ ಕೊಟ್ಟಿರುವಂತಹ ಆ ವಿಶ್ವ ಗುರು ಪಿತಾಮಹ ಪತ್ರಿಜಿ ಗುರುಗಳಿಗೆ ಇಂಥ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿ, ಡಿಟ್ಯಾಚ್ಮೆಂಟ್ ಅಂದರೆ ಈ ಥರ ಕೂಡ ಇರ್ಬೋದು, ಈ ಥರ ಕೂಡ ಜೀವನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರುವಂಥ ರಮಣ ಮಹರ್ಷಿ, ಭಗವಾನ್ ಶ್ರೀ ರಮಣ ಮಹರ್ಷಿ. ಕೆಳಗಡೆ ಹಾಕ್ಕೊಳ್ಳೋದಕ್ಕೆ ಚಾಪೆ ಇಲ್ಲ, ಒದಿಸ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ಹಾಕ್ಕೊಳ್ಳೋಕ್ಕೆ ಪೂರ್ತಿ ಬಟ್ಟೆ ಇಲ್ಲ. ಅವ್ರಿಗೆ ಸೊಳ್ಳೆಗಳಿರಲಿಲ್ವ, ಅವ್ರಿಗೆ ಮಳೆ ಇರಲಿಲ್ವ, ಅವ್ರಿಗೆ ಬಿಸಿಲಿರಲಿಲ್ವ. ಆದರೆ ಕೂಡ ಯಾವುದಕ್ಕೂ ಈ ದೇಹನೇ ನಂದಲ್ಲ, ಈ ದೇಹ ನನ್ನ ಕರ್ಕೊಂಡೋಗಿ ಬಂದ ಒಂದು ವಾಹನ ಅಂತ ಹೇಳಿ, ವಾಹನ ಬೇರೆ, ವಾಹನದಲ್ಲಿ ಕೂತಿರೋ ಅಂಥ ಆತ್ಮ ಬೇರೆ ಅಂತ ಸತ್ಯ ತಿಳ್ಕೊಂಡು ಸತ್ಯದ ದಾರಿಯಲ್ಲಿ ಸಂತೋಷವಾಗಿ ಪ್ರಯಾಣ ಮಾಡಿರುವಂತಹ ಆ ಮಹಾನ್ ಗುರುಗಳು ಕೊಡ್ತಾರೆ ಈ ಜ್ಞಾನನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಾವು ಆ ಸ್ಥಿತಿ ತಲುಪೋವರೆಗೂ ಈ ಸಾಧನೆಯನ್ನು ಬಿಡದ್ರಂಗೆ ಶ್ರದ್ಧಾ ಭಕ್ತಿಯಿಂದ ಅವ್ರಿಗೆ ಶರಣಾಗಿ ಮಾಡೋಣ ಮಾಸ್ಟರ್ಸ್. ಇವತ್ತಿಗೆ ಈ ಎಪಿಸೋಡ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಇಂಥ ಅವಕಾಶ, ನಮಗೆ ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ ಪಿರಮಿಡ್ PMC ಚಾನಲ್ ವತಿಯಿಂದ ನಮಗೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಟೀಮ್ನವ್ರಿಗೂ, ಆ ಟೆಕ್ನಿಕಲ್ ಟೀಮಲ್ಲಿ ವರ್ಕ್ ಮಾಡ್ತಾರೆ ಎಲ್ಲ ಮಾಸ್ಟರ್ಸ್ಗೂ ಆತ್ಮಪೂರ್ವಕ ಕೃತಜ್ಞತೆಗಳು, ಪ್ರಣಾಮಗಳು ಸಲ್ಲಿಸುತ್ತಾ, ಇಂಥ ಅದ್ಭುತವಾದ ಜ್ಞಾನ ಹಂಚೋದಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಬಂದಿರುವಂತಹ ಭಗವಾನ್ ಶ್ರೀ ರಮಣ ಮಹರ್ಷಿಯವರಿಗೆ, ಇಷ್ಟು ಅದ್ಭುತವಾದ ಜ್ಞಾನನ ಸಾಮಾನ್ಯ ಮನುಷ್ಯರು ಕೂಡ ತಿಳ್ಕೊಬೋದು, ಆ ದಾರಿಯಲ್ಲಿ ಪ್ರಯಾಣಿಸ್ಬೋದು ಅಂತ ಹೇಳಿಕೊಟ್ಟು, ಬಿಡಿಸಿ ಹೇಳಿಕೊಟ್ಟು ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರುವಂತಹ ಪಿತಾಮಹ ಪತ್ರಿಜಿ ಗುರುಗಳಿಗೆ ಹೃತ್ಪೂರ್ವಕ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳ ಜೊತೆ ಕೃತಜ್ಞತೆ ಧನ್ಯವಾದಗಳು ತಿಳಿಸೋಣ ಮಾಸ್ಟರ್ಸ್. ಇಂಥ ಅದ್ಭುತವಾದ ಜ್ಞಾನನ ಕೇಳ್ತಾ ಇರುವಂತಹ ನೀವು, ಮುಂದಕ್ಕೆ ಕೇಳೋ ಅಂಥ ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾವು ಯಾರು ಸಾಮಾನ್ಯದವರಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ನಾವು ಅಷ್ಟೇ ಶಕ್ತಿ ಇರೋವಂಥ ಅದ್ಭುತವಾದ ಒಂದು ಜನ್ಮ ತೊಗೊಂಡು ಬಂದಿದ್ವಿ. ಆದರೆ ಆ ಸಾಧನೆ ಅನ್ನೋದನ್ನು ಸರಿಯಾಗಿ ಮಾಡಿದಾಗ ನಾವು ಅದೇ ಪಥದಲ್ಲಿರ್ತೀವಿ ಮಾಸ್ಟರ್ಸ್. ಈ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.